ವಂದನೆಗಳು ಆಂಟಿ. ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ಕೊಟ್ಟಿರುವಂತಹ ಈ ಅತ್ಯುತ್ತಮವಾಗಿರುವಂತಹ ಗಳಿಗೆಗೋಸ್ಕರ ನಮಗೆ ಕೃತಜ್ಞತೆಗಳು ಅಪ್ಪ. ನಿಮ್ಮ ಮಕ್ಕಳೊಂದಿಗೆ ವಾಕ್ಯವನ್ನ ಹಂಚಿಕೊಂಡು ಆ ವಾಕ್ಯವನ್ನ ನಾವೆಲ್ಲರೂ ಸಹ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುವಂತೆ ಕೊಟ್ಟಿರುವಂತಹ ಈ ಅವಕಾಶಕ್ಕೋಸ್ಕರ ಧನ್ಯವಾದಗಳು. ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಲು ನಮಗೆ ಬೇಕಾಗಿರುವಂತಹ ಜ್ಞಾನ ಬುದ್ಧಿಯನ್ನ ನಮಗೆ ದಯಪಾಲಿಸಿ. ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಕಳೆದ ವಾರ ನಾವು ದೇವರು ವೈದ್ಯರಾಗಿ ಅನ್ನುವಂತಹ ಅಂಶದ ಮೊದಲನೇ ಭಾಗವನ್ನು ಶುರು ಮಾಡಿದ್ವಲ್ಲ. ಈ ವಾರ ಅದೇ ಅಂಶದ ಎರಡನೇ ಭಾಗವನ್ನು ಮಾತಾಡ್ಕೊಳ್ತಿದ್ವಿ. ಡಾಕ್ಟರ್ ಗಾಡ್ ಅಥವಾ ದೇವರು ವೈದ್ಯರಾಗಿ ಅನ್ನುವಂತಹ ಅಂಶದ ಎರಡನೇ ಭಾಗವನ್ನ ಇವತ್ತು ಮಾತಾಡ್ಕೊಳ್ಳಿಕ್ಕೆ ಹೊರಟಿದೆ. ಮೊದಲನೇ ಭಾಗದಲ್ಲಿ ನಾವ್ ಏನೇನೆಲ್ಲ ನೋಡಿದ್ವಿ? ದೇವರ ಪಾತ್ರ ನಮ್ಮ ಜೀವನದಲ್ಲಿ ಒಬ್ಬ ವೈದ್ಯರಾಗಿ. ನಾವು ನಮ್ಮ ಕಣ್ಮುಂದೆ ಇರುವಂತಹ ವೈದ್ಯರು, ನಿಮ್ಮ ಮನೆ ಅಕ್ಕಪಕ್ಕ ಇರುವಂತಹ ಹಾಸ್ಪಿಟಲ್ಗಳಲ್ಲಿ ಇರುವಂತಹ ವೈದ್ಯರು, ಕ್ಲಿನಿಕ್ಗಳಲ್ಲಿರುವಂತಹ ವೈದ್ಯರು, ಅವರ ಕಾಂಟ್ರಿಬ್ಯೂಷನ್ ಅಂದ್ರೆ ಅವರ ಕೈ ಕೆಲಸ ಎಲ್ಲಿಂದ ಶುರು ಆಗ್ತದೆ ಅಂತ ಹೇಳಿ ನಾವು ಮಾತಾಡ್ಕೊಂಡಿದ್ವಿ. ನೀವು ಬೆಳೆದು ಅಥವಾ ನೀವು ಹುಟ್ಟಿದ ನಂತರ ಶುರು ಆದ್ರೆ ದೇವರ ಕಾಂಟ್ರಿಬ್ಯೂಷನ್, ವೈದ್ಯರಾಗಿರುವಂತಹ ದೇವರ ಕಾಂಟ್ರಿಬ್ಯೂಷನ್ ನಮ್ಮ ಜೀವನದಲ್ಲಿ ನಾವು ಹುಟ್ಟುವುದಕ್ಕಿಂತ ಮುಂಚೆ ಶುರು ಆಗ್ತದೆ ಅಂತ ಹೇಳಿ ಕಳೆದ ವಾರ ಮಾತಾಡ್ಕೊಂಡಿದ್ವಿ. ಡೀಟೇಲ್ಡ್ ಆಗಿ ಪ್ರತಿಯೊಂದೊಂದು ಪಾಯಿಂಟ್ ಸಹ ಮಗುವಾಗಿದ್ದಾಗ ದೇವರ ಕಾಂಟ್ರಿಬ್ಯೂಷನ್ ಏನು, ಒಬ್ಬ ವೈದ್ಯರಾಗಿ ತಾಯಿಯ ಗರ್ಭದಲ್ಲಿರ್ಬೇಕಾದ್ರೆ ದೇವರ ಕಾಂಟ್ರಿಬ್ಯೂಷನ್ ಏನು, ಬೆಳೀತಾ ಬೆಳೀತಾ ಮಗುವಿನ ಜೀವನದಲ್ಲಿ ದೇವರ ಕಾಂಟ್ರಿಬ್ಯೂಷನ್ ಏನು, ಒಬ್ಬ ವೈದ್ಯರಾಗಿ. ಇದಿಷ್ಟನ್ನು ಸಹ ನಾವು ಕಳೆದ ವಾರ ಮಾತಾಡ್ಕೊಂಡಿದ್ವಿ. ಇನ್ನ ಈ ವಾರ ಎರಡನೇ ಭಾಗದಲ್ಲಿ ಏನ್ ನೋಡ್ತಿದ್ವಿ ಹಾಗಿದ್ರೆ, ಅದೇ ಅಂಶವನ್ನ ಸ್ವಲ್ಪ ಮುಂದುವರ್ಸ್ಕೊಂಡು ಹೋಗ್ತಿದ್ವಿ. ಮತ್ತೆ ಈ ಅಂಶದ ಸಾರಾಂಶ, ಉದ್ದೇಶ ಎಲ್ಲ ಇಷ್ಟೇ. ಸತ್ಯವೇದ ಅಂದ್ರೆ ಒಂದು ಮತ ಪುಸ್ತಕನೋ ಅಥವಾ ಬರೀ ಮತಕ್ಕೆ ಸಂಬಂಧಪಟ್ಟಿರುವಂತಹದ್ದು ಇರುತ್ತೆ ಈ ಪುಸ್ತಕದಲ್ಲಿ ಅನ್ನುವಂತಹ ಮೈಂಡ್ ಸೆಟ್ ಹೋಗಿ ಜನರ ಮಧ್ಯದಲ್ಲಿ ಸೈಂಟಿಫಿಕಲ್ ಆಗಿ ಪ್ರೂವ್ ಆಗಿರುವಂತಹ ಫ್ಯಾಕ್ಟ್ಸ್ ಸತ್ಯವೇದದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಬರ್ಸಿದ್ದಾರೆ. ಈ ಪ್ರಪಂಚ ಏನ್ ಇವಾಗ ಮಾತಾಡ್ಕೊಳ್ತಿದ್ದಾರೆ ಅದನ್ನ ಸಾವಿರಾರು ವರ್ಷಗಳ ಹಿಂದೆ ಸತ್ಯವೇದದಲ್ಲಿ ದೇವರು ಬರ್ಸಿದ್ದಾರೆ. ಎಲ್ಲರಿಗಿಂತ ಮೀರಿರುವಂತಹ ವೈದ್ಯರು ದೇವರು. ಪ್ರತಿ ತಂದೆ ತಾಯಿಯೂ ಸಹ ನಮ್ಮ ಮಕ್ಕಳಿಗೆ ಲೋಕದ ವಿದ್ಯೆಯ ಜೊತೆ ಲೋಕದ ವಿದ್ಯೆಗಿಂತ ಹೆಚ್ಚಾಗಿ ದೇವರ ಜ್ಞಾನವನ್ನ ಕಲಿಸ್ತೀವಿ ಅನ್ನುವಂತಹ ನಿರ್ಣಯವನ್ನು ತಗೋಬೇಕು ಅನ್ನುವಂತಹ ಉದ್ದೇಶ ಮಾತ್ರ ಈ ಸಂದೇಶಗಳನ್ನ ನಾವು ಆಲೋಚನೆ ಮಾಡ್ತಿರುವಂತಹದ್ದು. ಓಕೆ, ಶುರು ಮಾಡೋಣ ಎರಡನೇ ಭಾಗವನ್ನ. ಮೊಟ್ಟ ಮೊದಲನೇದಾಗಿ ಇವತ್ತು ಸತ್ಯವೇದ ಏನೇನೆಲ್ಲ ಹೇಳುತ್ತೆ ಅಂತ ಹೇಳಿ ನೋಡುವುದಕ್ಕಿಂತ ಮುಂಚೆ, ಈಗ ಇತ್ತೀಚೆಗೆ ಬರ್ತಿರುವಂತಹ ಹೆಲ್ತ್ ಪ್ರಾಬ್ಲಮ್ಸ್ ಗಳು ನಿಮ್ಮೆಲ್ಲರಿಗೂ ಗೊತ್ತು ಅಲ್ವಾ ಪ್ರಿಯರೇ? ಹೆಲ್ತ್ ಇಶ್ಯೂಸ್, ಬೇರೆ ಬೇರೆ ಕಾಯಿಲೆಗಳು, ಬೇರೆ ಬೇರೆ ರೀತಿಯಾಗಿರುವಂತಹ ರೋಗಗಳು, ಬೇರೆ ಬೇರೆ ರೀತಿಯಾಗಿರುವಂತಹ ರೋಗಗಳು, ಇದೆಲ್ಲ ಸಂಭವಿಸ್ತಿರುವಂತಹದನ್ನ ನೀವು ನೋಡ್ತಿದ್ದೀರಾ. ಕೆಲವು ಸಾರಿ ವೈದ್ಯರ ಹತ್ರ ಹೋದಾಗ ಅವರು ನಿಮಗೆ ಔಷಧಿಯನ್ನ ಕೊಡುವುದರ ಬದಲು ಯಾವ್ದ್ಯಾವ್ದನ್ನ ಆಹಾರವಾಗಿ ಸೇವಿಸ್ಬೇಕು ಅಂತ ಹೇಳಿಕೊಡ್ತಾರೆ, ನಿಜನ? ಕೆಲವು ಸಾರಿ ನೀವು ವೈದ್ಯರ ಹತ್ರ ಹೋದಾಗ ಈ ಕಾಯಿಲೆಗಳಿದೆ ಅಥವಾ ಈ ಸಮಸ್ಯೆಗಳಿದೆ ಅಂತ ನೀವು ಹೋದಾಗ ಅವರು ನೀವ್ ಯಾವ್ಯಾವ ಔಷಧಿಗಳನ್ನ ಸೇವಿಸ್ಬೇಕು ಅಂತ ಹೇಳುವುದರ ಬದಲು ಅಥವಾ ಯಾವ್ಯಾವ ಔಷಧಿಗಳನ್ನ ಸೇವಿಸ್ಬೇಕು ಅಂತ ಹೇಳುವುದರ ಜೊತೆ ನಿಮ್ಮ ಆಹಾರ ಹೇಗಿರ್ಬೇಕು ಅಂತ ಹೇಳ್ಕೊಡ್ತಾರೆ, ನಿಜಾನ? ಅಮ್ಮ, ನಿಮ್ಮ ದೇಹದಲ್ಲಿ ಐರನ್ ಇಲ್ಲ ಅಥವಾ ನೀವು ಮೂಳೆಗಳ ನೋವು ಅಂತ ಹೇಳಿ ಹೋದ್ರೆ, ಜಾಯಿಂಟ್ ಪೈನ್ಸ್ ಅಂತ ಏನಾದ್ರು ಹೋದ್ರೆ, ಕ್ಯಾಲ್ಸಿಯಂ ಇಲ್ಲ ನಿಮ್ಮ ದೇಹದಲ್ಲಿ, ಏನೆಲ್ಲ ಕ್ಯಾಲ್ಸಿಯಂ ಇಲ್ಲ ಅಂದ್ರೆ ಕ್ಯಾಲ್ಸಿಯಂ ಅನ್ನುವಂತಹದ್ದು ಒಂದು ರೀತಿಯಾಗಿರುವಂತಹ ವೈಟಮಿನ್ ಮಿನರಲ್ ನಮ್ಮ ದೇಹಕ್ಕೆ. ಹೌದು. ಹಾಗಾದ್ರೆ ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಇಲ್ಲಮ್ಮ, ನೀವು ಕ್ಯಾಲ್ಸಿಯಂ ಹೆಚ್ಚಾಗಿರುವಂತಹ ಆಹಾರವನ್ನು ತಿನ್ಬೇಕು ಹೇಳಿರುವಂತಹದನ್ನ ಕೇಳಿದೀವ. ನಿಮ್ಮ ಆಹಾರದಲ್ಲಿ ಐರನ್ ಇಲ್ಲ, ಕಬ್ಬಿಣದ ಅಂಶ, ನಮ್ಮ ದೇಹಕ್ಕೆ ಕಬ್ಬಿಣದ ಅಂಶ ಬೇಕು. ಅದು ಎಲ್ಲಿಂದ ಸಿಕ್ಕುತ್ತೆ ಅಂದ್ರೆ ಕಬ್ಬಿಣ ತಿನ್ನುವುದರಿಂದ ಅಲ್ಲ, ನೀವು ತಿನ್ನುವಂತ ಆಹಾರಗಳಲ್ಲಿ ಕೆಲವು ಆಹಾರದಲ್ಲಿ ಆ ಕಬ್ಬಿಣದ ಅಂಶ ಇರುತ್ತೆ. ಇವಾಗ ಡಾಕ್ಟರ್ ಏನ್ ಹೇಳ್ತಾರೆ, ಇದನ್ನ ನೀವು ಸೇವಿಸ್ಬೇಕು ಅಂತ ಹೇಳಿ ಕಳಿಸಿರುವಂತಹದ್ದು ಕೇಳಿದೀವ. ಈ ಸಮಸ್ಯೆಗಳೆಲ್ಲ ಯಾಕಂದ್ರೆ ನಾವ್ ಹೇಗೆ ಊಟ ಮಾಡ್ತಿರ್ತೀವಿ, ಜನರಲ್ ಆಗಿ ಮನುಷ್ಯರು ಹೇಗೆ ಊಟ ಮಾಡ್ತಾರೆ ಭಾರತ ದೇಶದಲ್ಲಿ ಅಂತ ಹೇಳಿದ್ರೆ, ಅನ್ನ ಸಾಂಬಾರು ಅಥವಾ ಇದನ್ನೇ ಪ್ರತಿ 3 ಹೊತ್ತು ಸಹ ಇದನ್ನೇ ತಿಂದು 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 ಅದನ್ನೇ ರೂಟೀನ್ ಮಾಡ್ಕೊಂಡಿರ್ತಾರೆ ಜನ.
ಇದನ್ನ ನೀವ್ ನೋಡಿದಾಗ, ನೀವ್ ವೈದ್ಯರ ಹತ್ರ ಹೋದಾಗ ವೈದ್ಯರು ನಿಮ್ಮನ್ನ ಖಂಡಿಸಿ ಹಿಂಗೆಲ್ಲ ಊಟ ಮಾಡುವಂತಹದ್ದು, ಇದ್ ತಿನ್ಬೇಕು, ಹಣ್ಣು ತಿನ್ಬೇಕು, ತರಕಾರಿ ತಿನ್ಬೇಕು, ಸೊಪ್ಪು ತಿನ್ಬೇಕು, ಅಥವಾ ಬರೀ ಅಕ್ಕಿ ತಿನ್ನುವಂತಹದ್ದಲ್ಲ, ಅದ್ರ ಜೊತೆ ಗೋಧಿನೂ ತಿನ್ಬೇಕು, ಅದ್ರ ಜೊತೆ ಇನ್ನೊಂದು ತಿನ್ಬೇಕು, ಇದನ್ನ ಹೇಳುವಂತಹದ್ದು ನಾವ್ ಕೇಳಿದೀವ. ಹ್ಮ್. ಒಂದ್ಸರಿ ಸತ್ಯವೇದ ಏನ್ ಹೇಳುತ್ತೆ, ಈ ವೈದ್ಯರೇನು ಈ ಕಾಲದಲ್ಲಿ ಇದನ್ನ ಹೇಳಿದ್ರು. ನ್ಯೂಟ್ರಿಷನಿಸ್ಟ್, ಇದನ್ನ ಹೇಳುವಂತಹ ವೈದ್ಯರ ಹೆಸರೇನು? ನ್ಯೂಟ್ರಿಷನಿಸ್ಟ್. ಹೌದಾ? ಅಥವಾ ಡಯಟೀಷಿಯನ್. ಈಗ ಈ ಪ್ರೊಫೆಷನ್ ಗಳೆಲ್ಲ ಎಷ್ಟು ವರ್ಷ ಆಯ್ತು ಬಂದು ಅಂದ್ರೆ, ಮ್ಯಾಕ್ಸಿಮಮ್ ಅಂದ್ರೆ ಒಂದ್ 70ರಿಂದ 60 ವರ್ಷ. ಅದಕ್ಕಿಂತ ಹಿಂದೆ ಇರ್ಲಿಲ್ಲ. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅಂತ ಡಾಕ್ಟರ್ ಹೇಳ್ತಿರ್ಲಿಲ್ಲ. ರೋಗ ಬಂದ್ರೆ ಔಷಧಿ ಕೊಡ್ತಾ ಇದ್ರು. ಹೌದಾ? ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅಂತ ಹೇಳಿಕ್ ಸೆಪರೇಟ್ ಡಾಕ್ಟರ್ ಇರ್ಲಿಲ್ಲ 50-60 ವರ್ಷಗಳ ಹಿಂದೆ. ಈಗ ನಮ್ಮ ವೈದ್ಯರಾಗಿರುವಂತಹ ದೇವರು ಈ ಆಹಾರದ ಈ ಪದ್ಧತಿಯನ್ನ, ಅಂದ್ರೆ ಏನ್ ತಿನ್ಬೇಕು, ಯಾವ್ದ್ ತಿನ್ಬಾರ್ದು, ಹೇಗಿರ್ಬೇಕು ನಮ್ಮ ಆಹಾರ ಪದ್ಧತಿ ಅನ್ನುವಂತಹದ್ದನ್ನ ಸಾವಿರಾರು ವರ್ಷಗಳ ಹಿಂದೆ ಬರೆಸಿದ್ದಾರೆ. ಏನ್ ಹೇಳಿದ್ದಾರೆ ಇಷ್ಟಕ್ಕೂ ದೇವರು? ಹ್ಮ್. ಒಂದ್ಸಾರಿ ನೋಡೋಣ. ಹೇಸ್ಕೇಲನ ಗ್ರಂಥ, ಹೇಸ್ಕೇಲನ ಗ್ರಂಥ ದೀಕ್ಷಿತ್ ಮಲ್ಟಿಗ್ರೀನ್ ಆಟ ಬಂದಿದೆಯಲ್ಲ, ಅದ್ರದ್ದು ಯಾವ್ದಾದ್ರು ಒಂದು ಇಮೇಜ್ ತಗೊಂಡು ರೆಡಿ ಇಟ್ಕೋ ಪ್ರೆಸೆಂಟ್ ಮಾಡ್ಲಿಕ್ಕೆ. ಹೇಸ್ಕೇಲನ ಗ್ರಂಥ 4ನೇ ಅಧ್ಯಾಯ, ಹೇಸ್ಕೇಲನ ಗ್ರಂಥ 4ನೇ ಅಧ್ಯಾಯ 9ನೇ ವಚನ, 4-9. ಇದಲ್ಲದೆ ಹ್ಮ್. ಇದಲ್ಲದೆ ನೀನು ಗೋಧಿ, ಜವೆ, ಅವರೆ, ಅಲಸಂದೆ, ಸಾವೆ, ಕಡಲೆ ಇವುಗಳನ್ನು ತೆಗೆದುಕೊಂಡು ಒಂದೇ ಪಾತ್ರೆಯಲ್ಲಿ ಹಾಕಿ ಅವುಗಳಿಂದ ರೊಟ್ಟಿಯನ್ನು ಮಾಡಿಕೊ. ಮಗುಲಲ್ಲಿ ಮಲಗಿಕೊಳ್ಳುವಷ್ಟು ದಿನ ಅಂದರೆ 399 ದಿನ ಅದನ್ನು ತಿನ್ನು. ನಿನ್ನ ಆಹಾರವನ್ನು ತೂಕದ ಪ್ರಕಾರ ದಿನವೊಂದಕ್ಕೆ 20 ತೊಲೆಯಂತೆ ತಿನ್ನು. ಆಗಾಗ್ಗೆ ಸ್ವಲ್ಪ ಸ್ವಲ್ಪ ತಿನ್ನಬೇಕು. ಮತ್ತು ನೀರನ್ನು ಅಳತೆ ಪ್ರಕಾರ ದಿನವೊಂದಕ್ಕೆ 1 ಸೇರಿನಂತೆ ಕುಡಿ. ಆಗಾಗ್ಗೆ ಸ್ವಲ್ಪ ಸ್ವಲ್ಪ ಕುಡಿಯಬೇಕು. ಸಾಕು. ಏನರ್ಥ ಆಯ್ತು ನಮ್ಗೆ ಮಾತಲ್ಲಿ? ಕ್ರಿಸ್ತ ಪೂರ್ವ ಸಾವಿರಾರು ವರ್ಷಗಳ ಹಿಂದೆ, ಅಂದ್ರೆ ಈಗಿನ ಲೆಕ್ಕಕ್ಕೆ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಸುಮಾರು 2800 ವರ್ಷಗಳ ಹಿಂದೆ ಏನ್ ಹೇಳ್ಕೊಡ್ತಿದಾರೆ ದೇವರು? ಈ ಪ್ರಪಂಚದಲ್ಲಿ ರೆಡಿ ಇದೆಯಪ್ಪ ದೀಕ್ಷಿತ್? ಕ್ಲಿಪ್ ಪ್ರೆಸೆಂಟ್ ಮಾಡ್ತೀನಿ. ಹಾ, ಪ್ರೆಸೆಂಟ್ ಮಾಡು ಪ್ಲೀಸ್. ನೀನ್ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಆ ಟೈಲ್ ಪಿನ್ ಮಾಡು. ಇಲ್ಲಿ ದೀಕ್ಷಿತ್ ಪ್ರೆಸೆಂಟ್ ಮಾಡ್ತಿದ್ದಾನಲ್ವಾ, ನಿಮ್ ಪ್ರೆಸೆಂಟ್ ಆಗಿದೆ ಅದು ಆಲ್ರೆಡಿ. ಅದನ್ನ ಒಂದ್ಸರಿ ನೋಡಿ. ಗೋಧಿ ಹಿಟ್ಟು, ನಿಮ್ ಮನೇಲಿ ಗೋಧಿ ಹಿಟ್ಟು ತಗೊಂಡ್ಬರ್ತೀರಾ ಅಲ್ವಾ? ಆ ಗೋಧಿ ಹಿಟ್ಟು ಫೋಟೋ ಇದು. ಈ ಗೋಧಿ ಹಿಟ್ಟು ಆಶೀರ್ವಾದ್ ಗೋಧಿ ಹಿಟ್ಟೆ. ಅದ್ರಲ್ಲಿರುವಂತಹ ಸ್ಪೆಷಾಲಿಟಿ ಏನು ಅಂದ್ರೆ, ಗೋಧಿಯ ಜೊತೆ ಇನ್ನು ಉಳಿದಂತಹ ಗ್ರೈನ್ಗಳು, ಇವಾಗ ಗೋಧಿ ಅನ್ನುವಂತಹದ್ದು ಒಂದು ರೀತಿಯಾಗಿರುವಂತಹ ಗ್ರೈನ್ ಆದ್ರೆ, ಅದೇ ರೀತಿಯಾಗಿ ಇನ್ನು ಉಳಿದಂತಹ ಗ್ರೈನ್ಸ್ ಅನ್ನೆಲ್ಲ ಗ್ರೈಂಡ್ ಮಾಡಿ ಆ ಆಟ ಜೊತೆ ಮಿಕ್ಸ್ ಮಾಡ್ತಾರೆ, ಗೋಧಿಯ ಜೊತೆ ಮಿಕ್ಸ್ ಮಾಡ್ತಾರೆ. ಯಾಕೆ? ಗೋಧಿಯಲ್ಲಿರುವಂತಹದ್ದು ಮಾತ್ರ ಅಲ್ಲ ಅಂಶಗಳು ನಿಮಗೆ ಸಿಗ್ಬೇಕಾಗಿರುವಂತಹದ್ದು, ಇನ್ನು ಉಳಿದಂತಹ ಕಾಳುಗಳಲ್ಲಿ, ಉಳಿದಂತಹ ಧಾನ್ಯಗಳಲ್ಲಿ ಇರುವಂತಹ ವೈಟಮಿನ್ಸ್, ಮಿನರಲ್ಸ್ ಸಹ ನಿಮಗೆ ಸಿಕ್ಕಬೇಕು ಅನ್ನುವಂತಹ ಉದ್ದೇಶದಿಂದ ಈ ರೀತಿ ಆಶೀರ್ವಾದ್ ಕಂಪನಿಯವರೆಲ್ಲ ಏನ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಒಂದು 5ರಿಂದ 6 ವರ್ಷಗಳ ಹಿಂದೆಯಿಂದ ಏನ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿದ್ರೆ, ಗೋಧಿಯ ಜೊತೆ ಉಳಿದಂತಹ ಧಾನ್ಯಗಳನ್ನ ಸೇರಿಸ್ತಾರೆ, ಮಿಕ್ಸ್ ಮಾಡ್ತಾರೆ. ಆಗ ಉಳಿದಂತಹ ಧಾನ್ಯಗಳಲ್ಲಿರುವಂತಹ ವೈಟಮಿನ್ಸ್ ಸಹ ನಿಮಗೆ ಸಿಕ್ಕತ್ತೆ ಅನ್ನುವಂತ ಉದ್ದೇಶದಿಂದ. ಎಷ್ಟ್ ದಿನ ಆಯ್ತು ಗೊತ್ತಾಗಿ ಇವ್ರಿಗೆ? ಈ ಕಂಪನಿಗಳೆಲ್ಲ ಇದನ್ನ ಮ್ಯಾನ್ಯುಫ್ಯಾಕ್ಚರ್ ಮಾಡ್ಲಿಕ್ಕೆ ಶುರು ಮಾಡಿ ಎಷ್ಟು ದಿನ ಆಯ್ತು? ಅಲ್ಲಿ ಓದ್ಬೋದು ನೀವು, ಆಟಾ ವಿತ್ ಮಲ್ಟಿಗ್ರೈನ್ಸ್ ಕಾಣಿಸ್ತಿದ್ಯಾ ಆಶೀರ್ವಾದ್ ಕೆಳಗಡೆ? ಎಷ್ಟ್ ದಿನ ಆಯ್ತು ಈ ಕಂಪನಿಗಳು ಇದನ್ನ ಮ್ಯಾನ್ಯುಫ್ಯಾಕ್ಚರ್ ಮಾಡ್ಲಿಕ್ಕೆ ಶುರು ಮಾಡಿ ಅಂತ ಹೇಳಿ ಕೇಳಿದ್ರೆ 6ರಿಂದ 7 ವರ್ಷ. ಅದ್ರ ಹಿಂದೆ ಇರ್ಲಿಲ್ಲ, ಬರೀ ಗೋಧಿ ಹಿಟ್ಟೆ ಕಟ್ಟಿ. ಹೌದಾ? ತೆಗೆದ್ ಬಿಡಪ್ಪ, ನಾನು ಟೈಲ್ ಪಿನ್ ಮಾಡು. ಅರ್ಥ ಆಯ್ತಾ ನಮಗೆ? ಇವಾಗ ನಾವು ಓದಿರುವಂತಹ ವಚನವನ್ನ ಇನ್ನೊಂದ್ಸರಿ ಓದೋಣ. ದೇವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿ ನಮ್ಗೆ ಇವಾಗ ಗೊತ್ತಾಗುತ್ತೆ. 9ನೇ ವಚನ. ಇದಲ್ಲದೆ ನೀನು ಗೋಧಿ, ಜವೆಗೋಧಿ, ಅವರೆ, ಅಲ್ಲಸಂದೆ, ಸಾವೆ, ಕಡಲೆ ಇವುಗಳನ್ನು ತೆಗೆದುಕೊಂಡು ಒಂದೇ ಪಾತ್ರೆಯಲ್ಲಿ ಹಾಕಿ ಅವುಗಳಿಂದ ರೊಟ್ಟಿಯನ್ನು ಮಾಡಿಕೋ. ಏನ್ ಮಾಡ್ಕೋಬೇಕಂತೆ? ರೊಟ್ಟಿನ? ಆಶೀರ್ವಾದ್ ಕಂಪನಿ ಗೋಧಿ ಹಿಟ್ಟಿಂದನೂ ನೀವು ಚಪಾತಿ ರೊಟ್ಟಿನೇ ಮಾಡ್ಕೊಡುವಂತಹದ್ದಲ್ವಾ? ದೇವ್ರು ಏನ್ ಹೇಳ್ಕೊಡ್ತಿದ್ದಾರೆ ಗೊತ್ತಾ? 2800 ವರ್ಷಗಳ ಹಿಂದೆ ಗೋಧಿ ಒಂದೇ ಅಲ್ಲ, ಗೋಧಿಯ ಜೊತೆ ಜವೆಗೋಧಿ, ಅವರೆ, ಉಳಿದಂತಹದ್ದೆಲ್ಲ ಹೇಳಿದಾರಲ್ವಾ, ಕಡಲೆ, ಸಾವೆ, ಅಲ್ಲಸಂದ, ಇದನ್ನೆಲ್ಲ ಒಂದೇ ಪಾತ್ರೆಯಲ್ಲಿ ಹಾಕಿ ಏನ್ ಮಾಡ್ಕೋ? ರೊಟ್ಟಿ ಮಾಡ್ಕೋ. ಅದೇನ್ ಗೊತ್ತಾ ಮಗನೇ? ಮಲ್ಟಿ ಗ್ರೈನ್ ಆಟ ನಿನಗೆ. ನಿಜನಾ? ಮಲ್ಟಿ ಗ್ರೈನ್ ಆಹಾರ ಅಲ್ವಾ ಅದು?
ಅಂದ್ರೆ ಬೇರೆ ಬೇರೆ ಎಲ್ಲಾ ಧಾನ್ಯಗಳನ್ನ ತಗೊಂಡು ಅದನ್ನೆಲ್ಲ ಹಾಕೊಂಡು ರೊಟ್ಟಿ ಮಾಡ್ಕೋ. ನಿನಗೆ ಬೇಕಾಗಿರುವಂತಹ ಎಲ್ಲಾ ವೈಟಮಿನ್ಸ್ ಅನ್ನು ಕೊಡುತ್ತಾ ಅದು? ಹೌದು. ಅಂದ್ರೆ ಈ ಡಾಕ್ಟರ್ಗಳು ಇದನ್ನ ಹೇಳಲಿಕ್ಕೆ ₹1,000 ತಗೋತಾರಲ್ವಾ ಪ್ರಿಯರೇ ನಾವು ಹೋದ್ರೆ? ಹೌದಾ? ನಮ್ಮ ಕಣ್ಮುಂದೆ ಇರುವಂತಹ ವೈದ್ಯರು ಇದನ್ನ ಹೇಳಲಿಕ್ಕೆ ₹1,000 ತಗೋತಾರಲ್ವಾ? ದೇವರು ಇದನ್ನೆಲ್ಲ ಹೇಗೆ ಹೇಳ್ಕೊಟ್ಟಿದ್ದಾರೆ ನೋಡಿ. ನೀಟಾಗಿ ಸ್ಪಷ್ಟವಾಗಿ ಇದನ್ನೆಲ್ಲ ಒಂದೇ ಪಾತ್ರೆಯಲ್ಲಿ ಹಾಕೊಂಡು ರೊಟ್ಟಿ ಮಾಡ್ಕೋ. ಈ ಕಾಲದಲ್ಲಿ ಇವಾಗ ನವಧಾನ್ಯಗಳು, ಸಿರಿಧಾನ್ಯಗಳು ಅಂತ ಹೇಳಿ ಎಲ್ಲ ಇವಾಗ ಬಂದಿದೆ. ದೇವ್ರು ಎಷ್ಟು ವರ್ಷ ಆಯ್ತು ಹೇಳಿ? 2800 ವರ್ಷನಾ? ನಿಮ್ಮ ಒಳಿತಿಗೋಸ್ಕರನ? ನಿಮ್ಮ ಆರೋಗ್ಯಕ್ಕೋಸ್ಕರನ? ಹೌದು. ಏನ್ ಅರ್ಥ ಆಗ್ತದೆ ನಮ್ಗೆ? ಸತ್ಯವೇದದಲ್ಲಿ ಬರೀ ಮತನ ಇರುವಂತಹದ್ದು, ಸೈನ್ಸ್ ಯಾವ್ದು ಇಲ್ವಾ? ಇನ್ನೂ ಒಂದ್ 2000 ವರ್ಷ ಆದ ನಂತರ ಭೂಮಿಯ ಮೇಲೆ ಯಾವ್ದಾದ್ರು ಸೈನ್ಸ್ ಬಂದ್ರೆ ಆ ಸೈನ್ಸ್ 2000 ವರ್ಷಗಳ ನಂತರ ಹೇಳುವಂತಹದ್ದನ್ನ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ದೇವರು. ಅದು ದೇವರ ಸ್ಪೆಷಾಲಿಟಿ, ಅದು ದೇವರಲ್ಲಿರುವಂತಹ ವೈದ್ಯಕೀಯ ಲಕ್ಷಣಗಳು. ಹೌದಾ? ಇದಿಷ್ಟನ್ನ ಮಾತ್ರ ಅಲ್ಲ, ಇನ್ನೂ ಆಹಾರದ ಒಳಿತಿಗೋಸ್ಕರ, ಇನ್ನೂ ಆರೋಗ್ಯದ ಒಳಿತಿಗೋಸ್ಕರ ಇನ್ನೂ ಏನೇನು ಹೇಳಿದ್ದಾರೆ ದೇವರು. ಜ್ಞಾನೋಕ್ತಿಗಳು. ಯಾಕಂದ್ರೆ ನಮ್ಗೆ ಆ ಚಾನಲ್ ಈ ಚಾನಲ್ ನೋಡಿ ಆರೋಗ್ಯಕ್ಕೋಸ್ಕರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ ಗಳನ್ನ ನೋಡಿ ವೈದ್ಯರು ಏನ್ ಹೇಳ್ತಾರೆ, ಈ ವೈದ್ಯರು ಏನ್ ಹೇಳ್ತಾರೆ, ಆ ವೈದ್ಯರು ಏನ್ ಹೇಳ್ತಾರೆ, ಇದನ್ನೆಲ್ಲ ನೋಡಿನೇ ಅಲ್ಲೂ ಅಭ್ಯಾಸ. ದೇವರ ಸತ್ಯವೇದದಲ್ಲಿ ಹೇಳಿರುವಂತಹ ಮಾತುಗಳು ನಮಗೆ ಗೊತ್ತಿಲ್ವಾ? ಆರೋಗ್ಯದ ಒಳಿತಿಗೋಸ್ಕರ ಜ್ಞಾನೋಕ್ತಿಗಳು 25ನೇ ಅಧ್ಯಾಯ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 16ನೇ ವಚನ. 25-16. ಜೇನು ಸಿಕ್ಕಿತೋ ಮಿತವಾಗಿ ತಿನ್ನು, ಹೊಟ್ಟೆ ತುಂಬಾ ತಿಂದರೆ ಕಾರಿ ಬಿಟ್ಟಿಯೇ. ಏನ್ ಅರ್ಥ ಆಯ್ತು ನಮ್ಗೆ ಇದರಿಂದ? ಆ ಕಾಲದಲ್ಲಿ ಸಕ್ಕರೆ ಇರ್ಲಿಲ್ಲ. ಜ್ಞಾನೋಕ್ತಿಗಳು ಬರ್ಸುವಂತ ಕಾಲದಲ್ಲಿ ಏನಿತ್ತು? ಜೇನಿತ್ತು. ಸ್ವೀಟ್ಗೋಸ್ಕರ ಏನ್ ತಿನ್ಬೋದಿತ್ತು ಜನ? ಸ್ವೀಟ್ಗೋಸ್ಕರ ಏನನ್ನ ಹಾಕ್ಬೋದಿತ್ತು ಅಡಿಗೆಗೆಲ್ಲ? ಜೇನುತುಪ್ಪವನ್ನ. ಹೌದಲ್ವಾ? ಹಾಗಾದ್ರೆ ಶುಗರ್ ಎಲ್ಲ ಈ ಕಾಲದಲ್ಲಿ ಬಂದಿರುವಂತಹದ್ದು ನಿಜನಾ? ಡಾಕ್ಟರ್ ಯಾವತ್ತಾದ್ರೂ ಶುಗರ್ ಜಾಸ್ತಿ ತಿನ್ಬಾರ್ದು ಅಂತ ಹೇಳಿರುವಂತಹದ್ದು ನೀವು ಕೇಳಿದ್ದೀರಾ? ಅಥವಾ ಶುಗರ್ ಪೇಷಂಟ್ಸ್ಗೆ ನಿಮ್ಮ ಶುಗರ್ ಇಂಟೇಕ್ ಲಿಮಿಟ್ ಆಗಿರ್ಬೇಕು ಅಂತ ಹೇಳಿರುವಂತಹದನ್ನ ಕೇಳಿದ್ದೀರಾ ನೀವು? ಕೇಳಿದ್ದೀರಾ ಅಲ್ವಾ? ಹೋಗ್ಲಿ, ಈ ಡಯಾಬಿಟೀಸ್ ಎಲ್ಲ, ಈ ಕಾಯಿಲೆಗಳೆಲ್ಲ ಜಾಸ್ತಿಯಾಗಿ ಎಷ್ಟು ವರ್ಷ ಆಯ್ತು ಅಂತ ಹೇಳಿ ಕೇಳಿದ್ರೆ ಸುಮಾರು 100-150 ವರ್ಷನ? ಅದ್ರ ಹಿಂದೆ ಯಾರಾದ್ರೂ ಶುಗರು ಇದು ಅಂತ ಹೇಳ್ಕೊಂಡ್ ಬಂದಿರುವಂತಹದ್ದು ನೀವು ನೋಡಿದ್ದೀರಾ? ಅಪರೂಪ. ಇಲ್ಲ. ಅಂದ್ರೆ 150 ವರ್ಷದ ಹಿಂದೆಯಿಂದ ಜಾಸ್ತಿ ಆಗಿರುವಂತಹ ಕಾಯಿಲೆ ದೇವ್ರು ಹೆಂಗ್ ಹಳೆ ಒಡಂಬಡಿಕೆಯಲ್ಲಿ ಬರ್ಸಿದಾರೆ ಈ ಕಾಯಿಲೆ ಬಗ್ಗೆ. ಅಂದ್ರೆ ಶುಗರ್ ಇಂದ ಬರುವಂತಹದ್ದು ಅಥವಾ ಅತಿ ಹೆಚ್ಚಾಗಿ ಸಿಹಿಯನ್ನ ತಿನ್ನುವುದರಿಂದ ಆಗುವಂತಹದ್ದು ಶುಗರ್ ಕಾಯಿಲೆ ಒಂದೇ ಅಲ್ಲ, ಇನ್ನು ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಶರೀರಕ್ಕೆ. ಸಾಕಷ್ಟು ಬೇರೆ ಬೇರೆ ರೀತಿಯಾಗಿರುವಂತಹ ಬೇರೆ ಬೇರೆ ಆಂಗಲ್ ಅಲ್ಲಿ ಬರುವಂತಹ ಸಮಸ್ಯೆಗಳು, ಬೇರೆ ಬೇರೆ ಆರ್ಗ್ಯಾನ್ಗೆ ಡ್ಯಾಮೇಜ್ ಮಾಡುವಂತಹ ಸಾಕಷ್ಟು ಸಮಸ್ಯೆಗಳಿದೆ ನೀವು ಹೆಚ್ಚಾಗಿ ಸಿಹಿಯನ್ನ ತಿಂದಾಗ. ಯಾವಾಗ ಸಿಹಿ ತಿನ್ನುವುದ್ರ ಬಗ್ಗೆ ವಾರ್ನ್ ಮಾಡಿದರೆ ಗೊತ್ತದೆ ಇವರು? ಮತ್ತೆ ಕ್ರಿಸ್ತ ಪೂರ್ವ ಸುಮಾರು 800-850ರಲ್ಲಿ, ಅಂದ್ರೆ ಸುಮಾರು 2800 ವರ್ಷ ಆಯ್ತು. 2800-2900 ವರ್ಷ ಆಯ್ತು. ಇನ್ನೊಂದ್ಸರಿ ಓದೋಣ, ನೀವು ತೆಗೆದಿಟ್ಕೊಂಡಿರುವಂತಹ ಮಾತನ್ನ. 25-16. ಜೇನು ಸಿಕ್ಕಿತು. ಸಿಕ್ತು ಅಂತ ಹೇಳಿ ಏನ್ ಮಾಡಬಾರ್ದು? ಚೆನ್ನಾಗಿ ಕೂತ್ಕೊಂಡು ನೀಟಾಗಿ ಅಚ್ಚುಕಟ್ಟಾಗಿ ಅದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೋಬಾರ್ದು. ಅದನ್ನೇ ಯಾವಾಗ್ಲೂ ತಿಂತಾ ಇರಬಾರ್ದು. ಅದನ್ನ ಹೇಳಿದಾರಲ್ಲಿ, ಮಿತವಾಗಿ ತಿನ್ನು, ಹೊಟ್ಟೆ ತುಂಬಾ ತಿಂದರೆ ಕಾರಿ ಬಿಟ್ಟಿಯೇ. ಇನ್ನೊಂದು ವರ್ಷ ನೋಡೋಣ ಅದೇ ಅಧ್ಯಾಯದಲ್ಲಿ, ಅದೇ 25ನೇ ಅಧ್ಯಾಯ 27ನೇ ವಚನ. 25-27. ಜೇನನ್ನು ಹೆಚ್ಚಾಗಿ ತಿನ್ನುವುದು ಹಿತವಲ್ಲ, ಸ್ವಂತ ಮಾನವನ್ನು ಹೆಚ್ಚಾಗಿ ಯೋಚಿಸುವುದು ಮಾನವಲ್ಲ. ಜೇನನ್ನು ಹೆಚ್ಚಾಗಿ ತಿನ್ನುವುದು ಹಿತವಲ್ಲ. ಜೇನನ್ನ ಹೆಚ್ಚಾಗಿ ತಿನ್ನುವುದು ಹಿತವಲ್ಲ. ಮಗನೇ ಸ್ವೀಟ್ ಸಿಕ್ತು ಅಂತ ಹೇಳಿ ಚೆನ್ನಾಗಿ ಕೂತ್ಕೊಂಡು ಅಚ್ಚುಕಟ್ಟಾಗಿ ತಿಂದ್ರೆ ಆರೋಗ್ಯ ಹಾಳು ಮಾಡ್ಕೊಳ್ತೀಯ. ಇದು ನಮ್ಮ ದೇವರು, ನಮ್ಮ ವೈದ್ಯರು ಹೇಳಿರುವಂತಹ ಮಾತು 2800 ವರ್ಷಗಳ ಹಿಂದೆ. ನೀವು ಶುಗರ್ ಅಂತ ಹೇಳಿ ಡಾಕ್ಟರ್ ಹತ್ರ ಹೋದ್ರೆ ಈಗಿನ ಕಾಲದಲ್ಲಿ ನೀಟಾಗಿ 2 ಟ್ಯಾಬ್ಲೆಟ್ ಕೊಟ್ಟು ಇದನ್ನ ಡೈಲಿ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಶುಗರ್ ಕಮ್ಮಿ ಮಾಡಿ ಅಂತ ಹೇಳಿ ಕಳಿಸ್ತಾರೆ. ದೇವರು ಏನಂತ ಹೇಳಿದ 2800 ವರ್ಷಗಳ ಹಿಂದೆ? ಶುಗರ್ ತಿನ್ನುವಂತಹದ್ದು ಹೆಚ್ಚಾಗಿ, ಶುಗರ್ ಅನ್ನ ನಾನೇ ಇಟ್ಟಿರುವಂತಹದ್ದು, ನೀವು ತಿನ್ಬಹುದು, ಅಡ್ಡಿ ಇಲ್ಲ, ಆದ್ರೆ ಹೆಚ್ಚಾಗಿ ತಿನ್ನುವಂತಹದ್ದು ಸೂಕ್ತವಲ್ಲ. ಹೌದಾ? ಇವಾಗ ಹೇಳಿ, ನಿಜವಾಗ್ಲೂ ದೇವರಲ್ಲಿ ಈ ವೈದ್ಯಕೀಯ ನಾಲೆಡ್ಜ್ ಅನ್ನುವಂತಹದ್ದೆಲ್ಲ ಇದೆಯಾ? ಅಥವಾ ಬರೀ ಮತಕ್ಕೆ ಸಂಬಂಧಪಟ್ಟಿರುವಂತಹ ಪುಸ್ತಕನ ಸತ್ಯವೇದ? ನೀಟಾಗಿ ಅಚ್ಚುಕಟ್ಟಾಗಿ ಮಲಗ್ಬಿಟ್ರ ಎಲ್ರು? ನಾನೊಂದು ಪ್ರಶ್ನೆ ಕೇಳ್ದೆ ನಿಮಗೆ. ಸತ್ಯವೇದ
ಮತಕ್ಕೆ ಸಂಬಂಧಪಟ್ಟಿರುವಂತ ಪುಸ್ತಕನ ಅಥವಾ ಜ್ಞಾನ ಪೂರಿತವಾಗಿರುವಂತ ಸಂಗತಿಗಳೇನಾದ್ರೂ ಇದೆಯಾ ಸತ್ಯವೇದದಲ್ಲಿ? ಹೌದು, Okay. ಈಗ ಇನ್ನೊಂದು ನೋಡೋಣ. ಎರಡು ವಚನವನ್ನ ನೋಡಿದೀವಿ. ಪ್ರಪ್ರಥಮವಾಗಿ ಎಲ್ಲಾ ಧಾನ್ಯಗಳನ್ನು ತಿನ್ಬೇಕು ಅಂತ ಹೇಳಿ ದೇವರು ವಾರ್ನ್ ಮಾಡಿರುವಂತಹದ್ದು. ಇಲ್ಲಾಂದ್ರೆ ನಿಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ಸಹ ಸಿಕ್ಕೋದಿಲ್ಲ ಅಂತ ಹೇಳಿ ದೇವರು ವಾರ್ನ್ ಮಾಡಿರುವಂತಹದ್ದು ಮೊದಲನೇ ವಚನ. ಇನ್ನು ಎರಡನೇ ವಚನ ಸಿಹಿ ತಿನ್ನುವುದರ ಬಗ್ಗೆ ಹೇಳಿದ್ರು. ಇನ್ನು ಮೂರನೇ ವಚನ ನೋಡಿ, ಇನ್ನು ಏನ್ ತಿನ್ಬಾರ್ದು, ಎಷ್ಟು ತಿನ್ಬೇಕು, ಎಷ್ಟು ತಿನ್ಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳಿ. 23ನೇ ಅಧ್ಯಾಯ, ಅದೇ ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 20ನೇ ವಚನ. 23-20. ಕುಡುಕರಲ್ಲಿಯೂ ಅತಿಮಾಂಸ ಭಕ್ಷಕರಲ್ಲಿಯೂ ಸೇರದಿರು. ಕುಡುಕನು ಹೊಟ್ಟೆ ದುರ್ಗತಿಗೆ ಬರುವರು. ಸಾಕು. ಏನರ್ಥ ಆಯ್ತು ನಮ್ಗೆ ಇದರಿಂದ? ಇಲ್ಲಿ ಏನ್ ತಿನ್ನುವಂತವ್ರು ಇದಾರಂತೆ, ಕುಡುಕರ ಬಗ್ಗೆ ಯಾವತ್ತಾದ್ರೂ ಮಾತಾಡೋಣ ಸೆಪರೇಟ್ ಆಗಿ. ಯಾಕೆಂದ್ರೆ ಒಂದ್ ಸಂದೇಶ ಪೂರ್ತಿ 1 hour ಡಿಸರ್ವ್ ಮಾಡ್ತಾರ ಅವ್ರು. 1 ಗಂಟೆ ಸಮಯ ಕೊಟ್ಟರು ಪಾಪ ಅವ್ರಿಗೆ ಸಾಕಾಗೋದಿಲ್ಲ. ಓಕೆ, ಇನ್ನು ಎರಡನೇ ಪದ ಏನ್ ಹೇಳಿದಾರೆ ಅಲ್ಲಿ? ಕುಡುಕರಲ್ಲಿಯೂ. ನೆಕ್ಸ್ಟ್ ಪದ ಅತಿ ಮಾಂಸ ಭಕ್ಷಕರಲ್ಲಿಯೂ. ಅತಿ ಮಾಂಸ ಭಕ್ಷಕರಲ್ಲಿಯೂ ಅಂದ್ರೆ ಅತಿ ಮಾಂಸ ಭಕ್ಷಿಸುವಂತಹದ್ದು ಒಳ್ಳೇದು ಅನ್ನುವಂತ ಉದ್ದೇಶದಿಂದ ಬರ್ಸಿದಾರ, ಕೆಟ್ಟದ್ದು ಅನ್ನುವಂತ ಉದ್ದೇಶದಿಂದ ಬರ್ಸಿದಾರ ಇಲ್ಲಿ? ಹೌದಾ? ಏನೇನ್ ಸಮಸ್ಯೆಗಳು ಬರ್ಬೋದು ಅತಿ ಮಾಂಸ ಭಕ್ಷಿಸುವುದರಿಂದ? ಪ್ರಥಮವಾಗಿ ಇರುವಂತಹದ್ದೆಲ್ಲ ಕಳ್ಕೊಂಡು ಬೀದಿಗೆ ಬರ್ತಾರೆ, ಫಸ್ಟ್ ಪಾಯಿಂಟ್. ಇನ್ನ ಸೆಕೆಂಡ್ ಪಾಯಿಂಟ್, ಇರುವಂತ ಆರೋಗ್ಯ ಎಲ್ಲ ಪೂರ್ತಿಯಾಗಿ ಕ್ಷೀಣಿಸಿ ಹೋಗುತ್ತೆ, ಸೆಕೆಂಡ್ ಪಾಯಿಂಟ್. ಹೌದಾ? ಯಾವಾಗ ಹಾರ್ಟ್ ಅಟ್ಯಾಕ್ ಬರುತ್ತೋ ಗೊತ್ತಿಲ್ಲ, ಆವಾಗ್ಲೇ ಹೊರಟೋಗ್ತಾರೆ ಬಂದಿದ ತಕ್ಷಣ. ಥರ್ಡ್ ಪಾಯಿಂಟ್. ನಿಜನಾ? ಸಿಂಪಲ್ ಅಲ್ವಾ? ದೇವ್ರು ಗೊತ್ತು ನಮಗ್ ಮಾಂಸ ಕೊಟ್ಟಿರುವಂತಹದ್ದು ಯಾರು ತಿನ್ಲಿಕ್ಕೆ? ದೇವ್ರೆ. ನಮಗ್ ನಾನ್ ವೆಜ್ ಕೊಟ್ಟಿರುವಂತಹದ್ದು ಯಾರು? ದೇವ್ರೆ. ದೇವ್ರು ಗೊತ್ತು ನನ್ನ ಮಾಂಸದಲ್ಲಿ ಏನೇನ್ ಇಟ್ಟಿದ್ದೀನಿ, ಕೊಬ್ಬಿನ ಅಂಶ ಎಷ್ಟಿಟ್ಟಿದ್ದೀನಿ. ಈ ಕೊಬ್ಬಿನ ಅಂಶ ಪ್ರತಿದಿನ ನಮ್ಮ ಮಕ್ಕಳ ದೇಹಕ್ಕೆ ಸೇರಿದ್ರೆ ಏನೇನಾಗೋಗುತ್ತೆ, ಅವರ ಹೃದಯದಲ್ಲಿ. ಇಷ್ಟಕ್ಕೂ ನಮಗ್ ದೇವ್ರ ಒಂದು ಗುಂಡಿಗೆ ಅಂತ ಕೊಟ್ಟಿದಾರಲ್ವಾ, ಹಾರ್ಟ್ ಅಂತ ಹೇಳಿ ಕರಿತೀವಿ. ಸೈಂಟಿಫಿಕ್ ವರ್ಲ್ಡ್ ಅದನ್ನ ಹಾರ್ಟ್ ಅಂತ ಕರೆಯುತ್ತೆ. ಓಕೆ, ಈಗ ಈ ಗುಂಡಿಗೆ ಫಂಕ್ಷನ್ ಆಗ್ತಿರ್ಬೇಕಂದ್ರೆ ಈ ಗುಂಡಿಗೆ ಕೆಲಸ ಏನು ಅಂತ ಹೇಳಿದ್ರೆ, ದೇಹದ ಎಲ್ಲಾ ಅಂಗಾಂಗಗಳಿಗೆ ರಕ್ತವನ್ನ ಸರಬರಾಜು ಮಾಡುತ್ತೆ, ಸಪ್ಲೈ ಮಾಡುತ್ತೆ. ಓಕೆ, ಈಗ ಸಪ್ಲೈ ಮಾಡ್ಬೇಕಾದ್ರೆ ಅದಕ್ಕೆ ಫ್ರೀ ಆಗಿರ್ಬೇಕಲ್ಲ, ಅದು ಹೋಗುವಂತಹ ಪೈಪ್ಗಳೆಲ್ಲ ವೇನ್ಸ್ ಅಂತ ಹೇಳಿ ಕರಿತೀವಿ. ಆ ಬ್ಲಡ್ ಯಾವ ವೇನ್ಸ್ ಅಲ್ಲೆಲ್ಲ ಫ್ಲೋ ಆಗ್ತಿದ್ಯೋ ಅದೆಲ್ಲ ಫ್ರೀ ಆಗಿರ್ಬೇಕಲ್ವಾ? ನೀವು ಪ್ರತಿದಿನ ಮಾಂಸ ತಿನ್ನೋದ್ರಿಂದ, ಪ್ರತಿದಿನ ಮಾಂಸ ತಿಂದು 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 ಅಂದ್ರೆ 3 ಹೊತ್ತು ಸಹ ಮಾಂಸ ತಿನ್ನೋದ್ರಿಂದ ಅಲ್ಲಿ ಫ್ಲೋ ಆಗ್ಲಿಕ್ಕೆ ಪೈಪ್ಗಳು ಏನಿದೆಯಲ್ವಾ, ಅದು ನೀಟಾಗಿ ಅದ್ರಲ್ಲೆಲ್ಲ ಕೊಬ್ಬಿನ ಅಂಶಗಳು ಸೇರ್ಕೊಂಡು ಆ ಪೈಪ್ ಚಿಕ್ಕದಾಗ್ತಾ 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 ಬರುತ್ತೆ. ಅವಾಗ ಏನಾಗಲ್ಲ, ಬ್ಲಡ್ ಫ್ರೀ ಆಗಿ ಸಂಚಾರ ಮಾಡ್ಲಿಕ್ಕೆ ಫಾಸ್ಟ್ ಆಗಿ ಆಗೋದಿಲ್ಲ. ಹಾರ್ಟ್ ಅಟ್ಯಾಕ್ ಕೇಳಿದೀವ? ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು? ವೈನ್ಸ್ ಗಳು ಕ್ಲೋಸ್ ಆಗೋಗುತ್ತೆ. ನಿಮ್ಮ ಬ್ಲಡ್ ಪಂಪ್ ಮಾಡುವಂತಹ ವೇನ್ಸ್ ಗಳು ಏನೇನಿದೆ, ಪೈಪ್ ಗಳು ಏನೇನಿರುತ್ತಲ್ಲ, ಅದು ಬರ್ತಾ 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 ಕ್ಲೋಸ್ ಆಗಿ ಮಂದ ಆಗಿ ಪೈಪ್ ಕ್ಲೋಸ್ ಆಗೋಗುತ್ತೆ. ಅದು ನಿಂತಿದ ತಕ್ಷಣ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗತ್ತೆ, ಅಟ್ಯಾಕ್ ಎಲ್ಲೋ ಒಂದ್ ಕಡೆ ಆಗುತ್ತೆ ಹೃದಯದಲ್ಲಿ. ಇದೇನಾಗುವಂತಹದ್ದು. ಇದು ಯಾರು ಗೊತ್ತು ಮುಂಚೆನೆ? ದೇವರಿಗೆ. ಏಕೆಂದ್ರೆ ನೀವ್ ಮಾಂಸ ತಿಂತಿದ್ದೀರಾ ಅಥವಾ ನೀವು ನಾನ್ ವೆಜ್ ತಿಂತಿದ್ದೀರಾ ಅಂತ ಹೇಳಿದ್ರೆ, ಆ ನಾನ್ ವೆಜ್ ಅನ್ನ ಸೃಷ್ಟಿ ಮಾಡಿದವರು ದೇವ್ರೆ. ಆ ನಾನ್ ವೆಜ್ ತಿಂದಾಗ ನಿಮ್ಮ ಶರೀರಕ್ಕೆ ಏನಾಗುತ್ತೆ ಅಂತ ಹೇಳಿ ಗೊತ್ತಾಗ್ಲಿಕ್ಕೆ ನಿಮ್ಮ ಶರೀರವನ್ನು ಸೃಷ್ಟಿ ಮಾಡಿರುವಂತಹದ್ದು ದೇವ್ರೆ. ಏನೇನ್ ಸೃಷ್ಟಿ ಮಾಡಿದ್ದಾರೆ? ನಾನ್ ವೆಜ್ ಅನ್ನ ಸೃಷ್ಟಿ ಮಾಡಿದ್ದಾರೆ, ಅದನ್ನ ತಿನ್ಲಿಕ್ಕೆ ನಿಮ್ಮ ಶರೀರವನ್ನು ಸೃಷ್ಟಿ ಮಾಡಿದ್ದಾರೆ. ನಾನ್ ವೆಜ್ ಸಿಕ್ತಲ್ಲ ಅಂತ ಹೇಳಿ ಪ್ರತಿದಿನ ತಿಂದ್ರೆ ದೇವ್ರು ಕೊಟ್ಟಿರುವಂತಹ ಶರೀರ ಫಂಕ್ಷನ್ ಆಗೋದಲ್ಲ ಇನ್ನೊಂದ್ ಸ್ವಲ್ಪ ದಿನ ಆದ ನಂತರ. ಸ್ಪಷ್ಟವಾಗಿ ಬರ್ಸಿದ್ದಾರೆ. ಅತಿ ಮಾಂಸ ಭಕ್ಷಕರ ಜೊತೆ ಸೇರ್ಲೇಬೇಡ ಅಂತ ಹೇಳಿದ್ರೆ ನೀನ್ ಅತಿ ಮಾಂಸ ಭಕ್ಷಕ ಆಗು ಅನ್ನುವಂತೆ ಪರ್ಮಿಷನ್ ಕೊಡ್ತಾರ? ಇಲ್ಲ. ನೀನು ಅತಿ ಮಾಂಸ ಭಕ್ಷಕ ಆಗ್ಬಾರ್ದು, ನೀನ್ ಅತಿ ಮಾಂಸ ಭಕ್ಷಕರ ಜೊತೆ ಸೇರ್ಲೂಬಾರ್ದು. ಹೌದಾ? ಸ್ಪಷ್ಟವಾಗಿ ನೀಟಾಗಿ ಹೇಳಿದಾರ, ವಿವರಿಸಿ ಹೇಳಿದಾರ. ಹೌದು. ಏನೇನ್ ನೋಡಿದೀವಿ ಇವಾಗವರೆಗೂ? ಪ್ರಪ್ರಥಮವಾಗಿ ಎಲ್ಲಾ ಧಾನ್ಯಗಳನ್ನು ಸೇವಿಸ್ಬೇಕು, ಒಂದೇ ಧಾನ್ಯದ ಮೇಲೆ ಆಧಾರಿತ ಆಗಿರ್ಬಾರ್ದು. ಅದು ಫಸ್ಟ್ ಪಾಯಿಂಟ್. ಆದ್ರೆ ಸೆಕೆಂಡ್ ಪಾಯಿಂಟ್ ಅಲ್ಲಿ ಸಕ್ಕರೆ ಜಾಸ್ತಿ ತಿನ್ಬಾರ್ದು, ಸಿಹಿ ಪದಾರ್ಥ ಜಾಸ್ತಿ ತಿನ್ಬಾರ್ದು, ತಿಂದ್ರೆ ಆರೋಗ್ಯ ಕೆಡಿಸ್ಕೊಳ್ತೀವಿ, ಅದನ್ನು ಮಾತಾಡಿದಾರೆ ದೇವರು ಸತ್ಯವೇದದಲ್ಲಿ. ಹೌದು. ಈಗ ಥರ್ಡ್ ಪಾಯಿಂಟ್ ಅಲ್ಲಿ ಇವಾಗ ನಾವು ಮಾತಾಡ್ಕೊಳ್ತಿರುವಂತಹದ್ರಲ್ಲಿ ಅತಿ ಹೆಚ್ಚಾಗಿ ಮಾಂಸವನ್ನ ಸೇವಿಸಬಾರ್ದು, ಅದು ಹಾನಿಯನ್ನ ಉಂಟು ಮಾಡುತ್ತೆ. ಇನ್ನು ನೆಕ್ಸ್ಟ್ ಏನ್ ಹೇಳಿದಾರೆ? ಶರೀರದ ಒಳಿತಿಗೋಸ್ಕರ. ಯಾವತ್ತಾದ್ರೂ ಈ ಡಾಕ್ಟ್ರು ನೀವು ಒಂದೇ ಕಡೆ ಕುತ್ಕೊಂಡಿದ್ರೆ ಆಗೋದಿಲ್ಲ ಕೆಲಸ ಬ್ರದರ್ ಅಥವಾ ಸರ್, ನೀವು ಓಡಾಡ್ಬೇಕು ಅಂತ ಹೇಳಿರುವಂತಹದ್ದು ನೀವು ಕೇಳಿದ್ದೀರಾ? ಎಕ್ಸರ್ಸೈಸ್ ಮಾಡ್ಬೇಕು, ಓಡಾಡ್ಬೇಕು, ಒಂದೇ ಕಡೆ ಕುತ್ಕೊಂಡ್ರೆ ಆಗೋದಿಲ್ಲ, ಸಮಸ್ಯೆಗಳು ಬರುತ್ತೆ, ಇದನ್ನ ಕೇಳಿದ್ದೀರಾ ಡಾಕ್ಟರ್ ಹೇಳಿರುವಂತಹದ್ದು? ದೇವರು ಹೇಳಿದ್ರು ಇಷ್ಟಕ್ಕೂ? ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ
ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲಾ ವಿಧದಲ್ಲಿ ಪ್ರಯೋಜನವಾದದ್ದು. ಅದಕ್ಕೆ ಇಹಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. ಸಾಕು ಪ್ರಿಯರ, ಇಲ್ಲೇನ್ ಅರ್ಥ ಆಯ್ತು ನಮಗೆ? ಇವಾಗ ಓದಂತಹ ವಚನದಲ್ಲಿ ಏನ್ ಅರ್ಥ ಆಯ್ತು? ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ದೇಹ ಸಾಧನೆ ಅಂದ್ರೆ ಏನು? ನೀವು ಎದ್ದು ಓಡಾಡುವಂತಹದ್ದು, ನೀವು ತೂಕ ಎತ್ತುವಂತಹದ್ದು. ಹೌದಾ? ತುಂಬಾ ಜನ ಎಕ್ಸರ್ಸೈಸ್ ಮಾಡ್ತಿರ್ತಾರೆ, ಚಿಕ್ಕ ಚಿಕ್ಕದಾಗಿ ಏನೋ ಒಂದ್ ಮಾಡ್ತಿರ್ತಾರೆ. ಹೌದಾ? ದೇವ್ರು ಏನ್ ಹೇಳಿದಾರೆ ಗೊತ್ತಾ? ಇದನ್ನೆಲ್ಲ ಬಿಟ್ಟೇ ಬಿಡಿ, ದಯವಿಟ್ಟು ಇದು ಯಾವ್ದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ ಅಂತ ಹೇಳಿಲ್ಲ. ಏನಂತ ಹೇಳಿದ್ದಾರೆ? ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನ ಆಗಿದೆ, ಅಂದ್ರೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗತ್ತೆ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ನೀವು ಈ ಲೋಕದಲ್ಲಿ ನೀವು ಬದುಕಿರೋವರೆಗೂ ನಿಮ್ಗೆ ಪ್ರಯೋಜನ ಆಗತ್ತೆ ಅಂತ ಹೇಳಿ ಅದರ ಅರ್ಥ. ಸ್ವಲ್ಪ ಮಟ್ಟಿಗೆ ಅಂದ್ರೆ ನೀವು ಬದುಕಿರೋ ಮಟ್ಟಿಗೆ ಅದು ಪ್ರಯೋಜನ ಆಗತ್ತೆ. ನಿಮ್ಮ ನಿತ್ಯ ಜೀವ ಅಂತೂ ಕೊಡೋದಿಲ್ಲ ನಿಮಗೆ, ಅದಂತೂ ಸತ್ಯ. ನೀವು ಇಲ್ಲಿ ಎಕ್ಸರ್ಸೈಸ್ ಮಾಡಿದ್ರೆ ಅಥವಾ ನೀವು ಇಲ್ಲಿ ಓಡಾಡಿದ್ರೆ, ಎದ್ದು ಇಲ್ಲಿ ವಾಕ್ ಮಾಡಿದ್ರೆ ನಿಮಗೆ ನಿತ್ಯ ಜೀವ ಕೊಡೋದಿಲ್ಲ ಅದು. ಆದ್ರೆ ನೀವು ಬದುಕಿರೋವರೆಗೂ ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿರುತ್ತೆ. ಅದು ಆ ಮಾತಿನ ಅರ್ಥ. ಹೌದಾ? ಇವಾಗ ಹೇಳಿ, ನೀವ್ ಎದ್ದು ಓಡಾಡ್ಬೇಕಾ ಬೇಡ್ವಾ? ತಿಂದು 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 ಕೂತ್ಕೊಳ್ಳುವಂತಹದ್ದ ಒಂದೇ ಕಡೆ. ಇದನ್ನ ಡಾಕ್ಟರ್ ಹೇಳಿರುವಂತಹದ್ದು ನೆನಪಿದ್ಯಾ ನಮಗೆ? ಕಳೆದ ಸಾರಿ ಅಥವಾ ನೀವು 40 ವರ್ಷ 35 ವರ್ಷದ ಮೇಲೆ ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳಿರುವಂತಹದ್ದು, ಅಥವಾ ಡಯಾಬಿಟೀಸ್ ಅಂತ ಹೇಳಿ ಹೋದಾಗ ಏನ್ ಹೇಳ್ತಾರೆ? ಪ್ರಪ್ರಥಮವಾಗಿ ತಿನ್ಬಿಟ್ಟು ಒಂದೇ ಕಡೆ ಕುತ್ಕೊಂಬಾರ್ದು, ಓಡಾಡ್ಬೇಕು ಹೇಳಿದಾರೆ ಡಾಕ್ಟರ್. ಅದಕ್ಕೆ ಅಲ್ವಾ ನಾವು ಫೀಸ್ ಕೊಟ್ಟಿದ್ದು 500 ರೂಪಾಯಿ 1000 ರೂಪಾಯಿ ಎಲ್ಲ. ದೇವ್ರು ಯಾವಾಗ ಹೇಳಿದ್ದಾರೆ ಅದನ್ನ? 2000 ವರ್ಷಗಳ ಹಿಂದೆ. ಏನಂತ? ದೇಹ ಸಾಧನೆ ಅಫ್ಕೋರ್ಸ್ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಸಾಧನೆ ಬೇಕೇ ಬೇಕು. ಅದು ನಿಮ್ಮನ್ನ ನಿತ್ಯ ಜೀವಕ್ಕೆ ಸೇರಿಸುವಂತಹದ್ದು. ಓಕೆ, ಅದು ಸೆಕೆಂಡ್ ಆಸ್ಪೆಕ್ಟ್. ಈ ಅದೇ ಮುಖ್ಯವಾಗಿರುವಂತಹ ಆಸ್ಪೆಕ್ಟ್, ಅದು ಸೆಕೆಂಡ್ ಆಸ್ಪೆಕ್ಟ್. ಕೆಳಗಡೆ ಬರ್ಸಿರುವಂತಹ ಮಾತು. ಮೇಲ್ಗಡೆ ಏನ್ ಹೇಳಿದ್ದಾರೆ? ಸ್ವಲ್ಪ ಮಟ್ಟಿಗೆ ಏನಾದ್ರೂ ಪ್ರಯೋಜನ ಸಿಕ್ಬೇಕು ಅಂದ್ರೆ ಈ ಲೋಕದಲ್ಲಿ ಬದುಕಿರೋವರೆಗೂ ನಿಮ್ಮ ಆರೋಗ್ಯ ಹಂಗಿರ್ಬೇಕು ಅಂತ ಹೇಳಿದ್ರೆ ಸುಮಾರಾಗಿ ಏನ್ ಮಾಡ್ಬೇಕು? ಸ್ವಲ್ಪ ಆದ್ರೂ ಸಾಧನೆ ಮಾಡಿ ಅಲ್ವಾ ಪ್ಲೀಸ್. ಸ್ವಲ್ಪ ಆದ್ರೂ ಭಾರ ಎತ್ತಿ ಅಲ್ವಾ. ಇದನ್ನ ಎತ್ತಿ ಆ ಕಡೆ ಇಡಿ, ಅದನ್ನ ಎತ್ತಿ ನಿಮ್ಮ ಮನೆ ನೀವೇ ಕ್ಲೀನ್ ಮಾಡ್ಕೊಳ್ಳಿ, ಅಥವಾ ಓಡಾಡಿ ಎದ್ದು. ಸ್ಪಷ್ಟವಾಗಿ ಹೇಳಿದಾರ? ಹೌದು. ಏನ್ ಹೇಳ್ಬೇಕಿತ್ತು ಪ್ರಿಯರೇ, ನೀವ್ ಹೇಳಿ. ಡಾಕ್ಟರ್ ಹೇಳುವಂತಹ ಮಾತನ್ನೆಲ್ಲ ಹೇಳಿದಾರಲ್ವಾ ಮುಂಚೆನೆ ದೇವ್ರು? ಅದು ಡಾಕ್ಟರ್ ಇವಾಗ ಹೇಳಿದ್ರೆ ದೇವ್ರು 2000 3000 4000 ವರ್ಷಗಳ ಹಿಂದೆ ಹೇಳಿದಾರಲ್ವಾ ಈ ಮಾತುಗಳನ್ನೆಲ್ಲ. ಆದ್ರೂ ಸಹ ಮಕ್ಕಳಿಗೆ ಸತ್ಯವೇದ ಕಲಿಸಲಿಕ್ಕೆ ಉದಾಸೀನತೆ. ಬೈಬಲ್ ಏನ್ ಓದ್ತೀಯಾ? ಎಕ್ಸಾಮ್ಗೆ ಓದಿ, ನನ್ ತಪ್ಪು ಅಂತ ಖಂಡಿತವಾಗ್ಲೂ ಹೇಳ್ತಿಲ್ಲ. ಅದಕ್ಕಿಂತ ಮುಖ್ಯವಾದ ಪ್ರಾಧಾನ್ಯತೆ ಸತ್ಯವೇದಕ್ಕೆ ಕೊಡ್ಬೇಕು. ಪ್ರತಿದಿನ ನಿಮ್ ಮಕ್ಕಳು ಸತ್ಯವೇದ ಓದ್ಲೇಬೇಕು. ನೀವ್ ಯೋಚನೆ ಮಾಡಿ ನೋಡಿ, ಇದನ್ನೆಲ್ಲ 3000 2000 ವರ್ಷಗಳ ಹಿಂದೆ ದೇವ್ರು ಬರ್ಸಿದ್ದಾರೆ ಅಂತ ಹೇಳಿದ್ರೆ, ಇದನ್ನ ಓದ್ತಾ 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 ನಿಮ್ ಮಕ್ಕಳು ಎಷ್ಟು ದೊಡ್ಡ ಜ್ಞಾನಿಗಳಾಗ್ತಾರೆ ಅಂತ ಹೇಳಿ. ಹೌದಾ ಇಲ್ವಾ? ನೀವ್ ಇದನ್ನ ಓದ್ತಾ ಓದ್ತಾ ನೀವ್ ಎಷ್ಟು ದೊಡ್ಡ ಜ್ಞಾನಿಗಳಾಗ್ತೀರಾ ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡಿ ನೋಡಿ. ನೀವು ಡಾಕ್ಟರ್ ಹತ್ರ ಹೋಗಿ ಕೂತ್ಕೊಂಡು, ಡಾಕ್ಟ್ರೆ, ಓಕೆ ಆಯ್ತು, ಇದು ಸತ್ಯವೇದ 2000 3000 ವರ್ಷಗಳ ಹಿಂದೆನೆ ಹೇಳಿದೆ ಅಂತ ನಿಮ್ ಮನಸ್ಸು ಕನಸ್ತಿರುತ್ತೆ ನೀವು ಡಾಕ್ಟರ್ ಹತ್ರ ಮಾತಾಡ್ತಿರ್ಬೇಕಾದ್ರೆ. ನಾವು ಹೋಗ್ಬಾರ್ದು ಅಂತ ಹೇಳ್ತಿಲ್ಲ ಡಾಕ್ಟರ್ ಹತ್ರ. ಹೋಗಿ, ಹೋದ ನಂತರ ಅವ್ರು ಹೇಳ್ತಿರುವಂತಹ ಮಾತೆಲ್ಲವೂ ಸಹ ನೀವ್ ಎಲ್ಲೋ ಸತ್ಯವೇದದಲ್ಲಿ ಓದಿರುವ ನೆನಪು ಬರುತ್ತೆ ನಿಮಗೆ. ಅದು ಸತ್ಯವೇದಕ್ಕೆ ಇರುವಂತಹ ಸ್ಪೆಷಾಲಿಟಿ. ಅದು ನಮ್ಮ ವೈದ್ಯರಾಗಿರುವಂತಹ ದೇವರು ನಮಗೆ ಹೇಳ್ಕೊಟ್ಟಿರುವಂತಹದ್ದು. ನಿಜನಾ? ಈ ದೇವರಿಗಿರುವಂತಹ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ, ಈ ವೈದ್ಯರಿಗಿರುವಂತಹ ಸ್ಪೆಷಾಲಿಟಿ ಏನು ಅಂದ್ರೆ, ಪ್ರಪಂಚದಲ್ಲಿ ಯಾವ ಡಾಕ್ಟರ್ ಆದ್ರೂ ನಿಮ್ಮನ್ನ ಫ್ರೀಯಾಗಿ ನೋಡ್ತಾರ? ಫ್ರೀಯಾಗಿ ಇಲ್ಲ ಹಣ ಅಣ್ಣ. ಕೊಡದೆ, ಕಾಸು ಕೊಡದೆ, ಡಾಕ್ಟ್ರೆ ಈ ಸಮಸ್ಯೆ ಇದೆ ನನ್ಗೆ, ಹಣ ಇಲ್ಲ ನನ್ನ ಹತ್ರ, ಬೇಜಾರ್ ಮಾಡ್ಕೋಬೇಡಿ, ಏನು ಅನ್ಕೋಬೇಡಿ ಅಂತ ಹೇಳಿದ್ರೆ ಫ್ರೀಯಾಗಿ ನೋಡ್ತಾರ? ಇಲ್ಲ. ಆದ್ರೆ ದೇವ್ರು ಮಾತ್ರ ನಾವು ಕಳೆದ ವಾರನೇ ಮಾತಾಡ್ಕೊಂಡಿದ್ವಿ. ನೀವು ಗರ್ಭದಲ್ಲಿರುವಾಗಲಿಂದಲೂ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾನೆ ಬರ್ತಿದ್ದಾರೆ ಅಂತ ಹೇಳಿ ಮಾತಾಡ್ಕೊಂಡಿದ್ದೀವಿ ಅಲ್ವಾ? ನೀವು ತಾಯಿಯ ಗರ್ಭದಲ್ಲಿ ಪ್ರಪ್ರಥಮವಾಗಿ ಒಂದು ಕಣವಾಗಿ ಬಿದ್ದಾಗಿನಿಂದಲೂ ಸಹ ಆ ಒಂದು ಕಣ ಹೇಗೆ ಕೋಟಿ ಕಣಗಳಾಯ್ತು, ಅದಾದ ನಂತರ ಹೇಗೆ ಅದು ಕೈ ಕಾಲುಗಳಾಯ್ತು, ಅದಾದ ನಂತರ ಅದು ಹೊರಗಡೆ ಬಂದ ನಂತರ ಹೇಗೆ ಒಬ್ಬ ಮನುಷ್ಯ ಆಹಾರವನ್ನ ತಿಂದ್ರೆ ಅದು ಹೇಗೆ ಜೀರ್ಣ ಆಗತ್ತೆ, ಇದನ್ನೆಲ್ಲ ನಾವು ಕಳೆದ ವಾರ ಮಾತಾಡ್ಕೊಂಡಿದ್ದೀವಿ. ನಮ್ಮನ್ನ ಗರ್ಭದಿಂದಲೂ, ನಾವು ತಾಯಿಯ ಗರ್ಭದಲ್ಲಿರ್ಬೇಕಾದ್ರೆ ಆ ಸ್ಟೇಜ್ ಇಂದ ಹಿಡಿದು ನಮಗ್ ಟ್ರೀಟ್ ಮಾಡ್ತಾನೆ ಬರ್ತಿದಾರಲ್ವಾ ಈ ವೈದ್ಯರು, ದೇವರು. ನೀವು ತಾಯಿಯ ಗರ್ಭದಿಂದ ಹೊರಗಡೆ ಬಂದ ನಂತರ ಈ ತರ ಹೆಲ್ತ್ ಟಿಪ್ಸ್ ಕೊಡ್ತಾ ನಿಮಗೆ ಯಾವ್ ತಿನ್ಬೇಕು, ಯಾವ್ ತಿನ್ಬಾರ್ದು, ಎಷ್ಟು ತಿನ್ಬೇಕು, ಎಷ್ಟು ತಿನ್ಬಾರ್ದು, ಇದನ್ನೆಲ್ಲ ಕೊಡ್ತಾ ಬರ್ತಿರುವಂತಹ ದೇವ್ರು ಯಾವತ್ತಾದ್ರೂ ಫೀಸ್ ಕೇಳಿದಾರ? ಇಲ್ಲ. ಯಾಕಂದ್ರೆ ಅವ್ರು ನಮ್ ತಂದೆ. ಈ ಎಷ್ಟು ಗರ್ವ ಪಡುವಂತಹ ವಿಚಾರ, ನಿಜನಾ ಇಲ್ವಾ? ನಿಮ್ಮ ತಂದೆ ಏನು? ವೈದ್ಯರು. ಈ ಲೋಕದಲ್ಲಿ ನಿಮ್ಮ ತಂದೆ ಇದ್ದಿದ್ರೆ, ಅವ್ರು ವೈದ್ಯರಾಗಿದ್ರೆ ನೀವು ಹೆಮ್ಮೆಯಿಂದ ಹೇಳ್ಕೊಂಡು ತಿರ್ಗಾಡ್ತಿದ್ರ ಇಲ್ವಾ? ಯಾರಾದ್ರೂ ಬಂದ್ ಕೇಳಿದ್ರೆ ನಿಮ್ ತಂದೆ ಏನ್ ಕೆಲಸ ಮಾಡ್ತಿದಾರೆ ಅಂದ್ರೆ, ನನ್ನ ತಂದೆ ಡಾಕ್ಟ್ರು, ದೊಡ್ಡ ಹಾಸ್ಪಿಟಲ್ ಅಲ್ಲಿ, ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ನಮ್ಮ ತಂದೆ.
ನಿಮ್ ತಂದೆ ಇವಾಗ್ಲೂ ಡಾಕ್ಟ್ರೇ. ನೀವ್ ಕಣ್ ತೆರೆದು ನೋಡ್ಬೇಕಷ್ಟೇ. ಹೌದಾ ಇಲ್ವಾ? ನಿಮ್ಮ ತಂದೆ, ನಿಮಗ್ ಜೀವ ಕೊಟ್ಟಿರುವಂತಹ ತಂದೆ, ನಿಮ್ಮನ್ನ ತಾಯಿಯ ಗರ್ಭದಿಂದಲೂ ಟ್ರೀಟ್ ಮಾಡ್ತಿರುವಂತಹ ತಂದೆ, ತಾಯಿಯ ಗರ್ಭದಿಂದ ನೀವು ಹೊರಗಡೆ ಬಂದಿದ ತಕ್ಷಣ ಪ್ರಪ್ರಥಮವಾಗಿ, ಹೊರಗಡೆ ಬರುವುದಕ್ಕಿಂತ ಮುಂಚೆನೆ ಪ್ರಪ್ರಥಮವಾಗಿ ನೋಡಿದಂತಹ ತಂದೆ ಡಾಕ್ಟ್ರೇ. ನಮಗ ಅರ್ಥ ಆಗಿರ್ಲಿಲ್ಲ ಅಷ್ಟೇ ಅದು ಇಷ್ಟು ದಿನ. ಹೌದಾ? ಇನ್ನು ಸ್ವಲ್ಪ ಮುಂದೆ ಹೋಗೋಣ. ಹಿಂಗೆ ಇಲ್ಲಿಂದ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಒಂದು ಸ್ವಲ್ಪ ಮುಖ್ಯವಾಗಿರುವಂತಹ ವಿಚಾರಗಳಿದೆ ಆಲೋಚನೆ ಮಾಡ್ಲಿಕ್ಕೆ. ಈ ಔಷಧಿಗಳು ಇಷ್ಟೊತ್ತು ನಾವು ಡಾಕ್ಟ್ರು ಆ ಪಾರ್ಟ್ ಅನ್ನ ಮಾತಾಡ್ಕೊಂಡಿದ್ವಿ. ಪ್ರಾಕ್ಟೀಸ್ ನ ಪಾರ್ಟ್ ಅನ್ನ ಮಾತಾಡ್ಕೊಂಡಿದ್ದೀವಿ. ಇನ್ನೊಂದ್ ಬೇರೆ ಆಂಗಲ್ಗೆ ಹೋದ ನಂತರ ಈ ಕೆಮಿಸ್ಟ್ ಅಂಡ್ ಡ್ರಗಿಸ್ಟ್ ಇರುತ್ತಲ್ಲ, ಮೆಡಿಕಲ್ ಸ್ಟೋರ್ಗಳು ಏನಿರುತ್ತಲ್ವಾ, ಫಾರ್ಮಸಿ ಅಂತ ಕರಿತೀವಲ್ವಾ, ಅದನ್ನ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಮೆಡಿಕಲ್ ಸ್ಟೋರ್ಗೆ ಹೋಗಿ ನೀವು ಮುಂದೆ ನಿಂತ್ಕೊಂಡಿದ ತಕ್ಷಣ ನಿಮ್ಗೆ ಎಷ್ಟೊಂದು ಔಷಧಿಗಳು ಕಾಣಿಸ್ತಿರುತ್ತಲ್ವಾ, ಅಲ್ಲಿ ಎಷ್ಟೊಂದು ಡಬ್ಬಗಳು ಕಾಣಿಸ್ತಿರುತ್ತಲ್ವಾ, ಎಷ್ಟೊಂದು ಬಾಕ್ಸ್ಗಳು ಕಾಣಿಸ್ತಿರುತ್ತಲ್ವಾ, ಅಷ್ಟೊಂದು ಔಷಧಿನ ನೀವೇನ್ ಅನ್ಕೊಂಡಿರ್ತೀರಾ? ಮೆಡಿಕಲ್ ಸ್ಟೋರ್ ಅನ್ನ ನಡೆಸುವಂತವ್ರನ್ನ ನೋಡಿದಾಗ ಆ ವ್ಯಕ್ತಿ ಆರ್ಡರ್ ತಗೋತಾ ಇರ್ತಾನೆ, ಯಾವ ಮೆಡಿಸನ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ, ಡಾಕ್ಟರ್ ಏನ್ ಬರ್ದಿರ್ತಾರೆ ಅಂತ ನೋಡ್ತಿರ್ತಾನೆ. ಹೌದಾ? ಅಲ್ಲಿರುವಂತ ಅಷ್ಟೂ ಡಬ್ಬಗಳಿಗೆ ಕಾರಣಕರ್ತರು ಯಾರು ಗೊತ್ತಾ? ದೇವರು. ಮೆಡಿಕಲ್ ಸ್ಟೋರ್ ಅವರಲ್ಲ, ಡಾಕ್ಟ್ರು ಅಲ್ಲ. ಅಲ್ಲಿರುವಂತ ಅಷ್ಟೂ ಔಷಧಿಗಳನ್ನ ಮ್ಯಾನ್ಯುಫ್ಯಾಕ್ಚರ್ ಮಾಡಿರುವಂತಹದ್ದು ಹೇಗೆ? ಅವರು ಪ್ರಕೃತಿಯಲ್ಲಿ ಸಿಕ್ಕುವಂತಹ ಯಾವ್ದಾದ್ರು 2 ಕೆಮಿಕಲ್ ಅನ್ನ ಸೇರಿಸಿರ್ತಾರೆ, ಅಥವಾ ಯಾವ್ದಾದ್ರು ಪ್ಲಾಂಟ್ ಎಕ್ಸ್ಟ್ರಾಕ್ಟ್, ಗಿಡಗಳ ಎಕ್ಸ್ಟ್ರಾಕ್ಟ್ ಅನ್ನ ಸೇರಿಸಿರ್ತಾರೆ, ಅಥವಾ ಆನಿಮಲ್ ಫ್ಯಾಟ್, ಪ್ರಾಣಿಗಳಿರುವಂತಹ ಕೊಬ್ಬನ್ನ ಸೇರಿಸಿರ್ತಾರೆ. ಈ ರೀತಿಯಾಗಿ ಯಾವುದೋ ಒಂದು ಪದಾರ್ಥವನ್ನ ತೆಗೆದೇ ಮಾಡ್ಬೇಕಲ್ವಾ? ನಿಜನಾ? ಆ ಮೆಡಿಕಲ್ ಸ್ಟೋರ್ ಅಲ್ಲಿ ಅಷ್ಟೊಂದು ಬಾಕ್ಸ್ಗಳಿದೆ ಅಂತ ಹೇಳಿದ್ರೆ, ಅಷ್ಟು ಬಾಕ್ಸ್ಗಳು ಯಾರು ತಗೊಂಡ್ಬಂದಿಟ್ಟಿರುವಂತ, ಯಾರು ಸೃಷ್ಟಿ ಮಾಡಿರುವಂತಹದ್ದಲ್ಲ. ಮೆಡಿಕಲ್ ಶಾಪ್ ಅವರು ಅಲ್ಲ, ವೈದ್ಯರು ಅಲ್ಲ. ನಿಮ್ಮ ತಂದೆ ನಿಮಗೋಸ್ಕರ ಸೃಷ್ಟಿ ಮಾಡಿರುವಂತಹದ್ದು ಅಷ್ಟು ಸಹ. ನಿಮಗ್ ಡಾಕ್ಟರ್ ಆದ್ರೂ ಒಂದ್ ಕಡೆ ದೇವ್ರು, ನೆಕ್ಸ್ಟ್ ಮೆಡಿಸಿನ್ ಅನ್ನು ಕೊಡುವಂತಹ ಫಾರ್ಮಸಿಸ್ಟು ಸಹ ಆದ್ರೂ ದೇವ್ರು ಇನ್ನೊಂದ್ ಕಡೆ. ಒಂದ್ಸರಿ ಸತ್ಯವೇದ ಏನ್ ಹೇಳುತ್ತೆ ಅಂತ ಹೇಳಿ ನೋಡೋಣ. ಈ ಔಷಧಿಗಳನ್ನ ದೇವ್ರು ಎಲ್ಲಿಟ್ಟಿದ್ರು? ಕ್ರಿಸ್ತ ಪೂರ್ವದಲ್ಲೇ ಈ ಮಾತನ್ನ ಹೇಳಿದರೆ. ಹೆಸ್ಕೇಲನ ಗ್ರಂಥ 47ನೇ ಅಧ್ಯಾಯ 12ನೇ ವಚನವನ್ನು ಓದೋಣ. 47:12. ತೊರೆಯ 2 ದಂಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವವು. ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳಲ್ಲಿಯೂ ಹೊಸ ಫಲವನ್ನು ಕೊಡುತ್ತಲಿರುವವು. ಅವುಗಳು ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಿಕ್ಕೂ ಅನುಕೂಲಿಸುವುದು. ಏನರ್ಥ ಆಯ್ತು ಪ್ರಿಯರ? 12ನೇ ವಚನದಲ್ಲಿ ಕೊನೆ ಭಾಗದಲ್ಲಿ ಏನು ಓದ್ಕೊಂಡ್ವಿ? ಕೊನೆ 3 ಸಾಲು ಹೊಸ ಫಲವನ್ನು ಕೊಡುತ್ತಲಿರುವವು. ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು. ಏನಂತ ಹೇಳಿದ್ದಾರೆ ದೇವ್ರು? ಅವುಗಳ ಹಣ್ಣು ಆಹಾರಕ್ಕೆ, ಅದರಲ್ಲಿರುವಂತ ಎಲೆಗಳು ಅಂದ್ರೆ ಸೊಪ್ಪು ಔಷಧಿಗೆ. ನೀವ್ ಎಷ್ಟು ಎಲೆಗಳನ್ನು ಸೇವಿಸೋದಿಲ್ಲ ಔಷಧಿಗೋಸ್ಕರ? ಕೆಮ್ಮಂದ್ರೆ ತುಳಸಿ ತಿಂತೀರಾ? ಕೆಮ್ಮಂದ್ರೆ ಬಿಳ್ಳಪತ್ರೆ ಅನ್ನುವಂತಹ ಇನ್ನೊಂದು ಎಲೆ ಬರುತ್ತಲ್ವಾ, ಅದನ್ನ ತಿಂತೀರಲ್ಲ? ಇನ್ನು ಯಾವ್ಯಾವ ಎಲೆಗಳನ್ನ ತಿಂತೀವಿ? ಸಾಕಷ್ಟು ಎಲೆಗಳಿಂದ ಎಕ್ಸ್ಟ್ರಾಕ್ಟ್ ಅನ್ನು ತೆಗೆದು ಅದನ್ನ ಜಜ್ಜಿ ಅದರಲ್ಲಿರುವಂತಹ ರಸವನ್ನ ನೀವು ತೆಗೆದು ಅದರಿಂದ ಏನಾದ್ರೂ ಮನೆ ಔಷಧಿಗಳನ್ನು ಮಾಡ್ಕೊಳ್ಳುವಂತಹ ನೆನಪಿದೆಯಾ? ನೀವು ಎಲೆಗಳನ್ನ ಔಷಧಿಯಾಗಿ ಉಪಯೋಗಿಸ್ತೀರಲ್ವಾ? ದೇವ್ರು ಯಾವಾಗ ಹೇಳಿದಾರೆ ಈ ಮಾತನ್ನ? ಮಕ್ಕಳ, ನಾನು ಎಲೆಗಳಲ್ಲಿ ಔಷಧಿಯನ್ನ ಇಟ್ಟಿದ್ದೀನಿ. ದೇವ್ರು ಒಂದು ಮರವನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಮರದಲ್ಲಿ ನಮಗ್ ಹಣ್ಣು ಸಿಗತ್ತೆ. ಅದೇನಕ್ಕೋಸ್ಕರ? ನಮ್ಮ ಹಸಿವೆ ತೀರಿಸ್ಲಿಕ್ಕೋಸ್ಕರ. ಇದ್ರಲ್ಲಿ ಎಲೆಗಳು ಏನಕ್ಕೆ ತಂದೆ ಎಕ್ಸ್ಟ್ರಾ? ಸುಮ್ನೆ ಬರೀ ಹಣ್ಣು ಮಾತ್ರ ಬಿಟ್ಟಿದ್ರೆ ಸಾಕಾಗ್ತಿತ್ತಲ್ವಾ? ಸುಮ್ನೆ ವೇಸ್ಟ್ ಅಲ್ವಾ ಎಲೆಗಳು? ಎಲೆಗಳು ಏನಕ್ಕೋಸ್ಕರ ಇಷ್ಟಕ್ಕೂ? ಹಣ್ಣು ಒಂದೇ ನಮಗ್ ಬೇಕಾಗಿದ್ದ ಹಣ್ಣು, ಆ ಹಣ್ಣೊಂದನ್ನ ಸೃಷ್ಟಿ ಮಾಡಿದ್ರೆ ಸಾಕಾಗಿತ್ತಲ್ವಾ ಅಂತ ನೀವು ದೇವ್ರನ್ನ ಕೇಳಿದ್ರೆ, ಮಕ್ಳ, ಆ ಹಣ್ಣು ನಿಮ್ಮ ಹಸಿವೆಯನ್ನ ತೀರ್ಸುತ್ತೆ, ಆ ಎಲೆ ನಿಮಗ್ ಔಷಧಿಯಾಗಿ ಬದಲಾಗತ್ತೆ. ಎಲೆಯಲ್ಲಿ ಔಷಧಿ ಇಟ್ಟಿದಾರ ದೇವ್ರು? ಗಿಡಗಳಲ್ಲಿ ಔಷಧಿ ಇಟ್ಟಿದಾರ? ಹೌದು. ನೀವು ದೊಡ್ಡ ದೊಡ್ಡ ಮೆಡಿಸಿನಲ್ ಕಂಪನೀಸ್ ಎಲ್ಲ ಏನ್ ಮಾಡ್ತಿರುತ್ತೆ ಅಂದ್ರೆ, ಸಾಕಷ್ಟು ಎಕರೆಗಳ ಜಾಗಗಳನ್ನ ತಗೊಂಡು ಅದರಲ್ಲಿ ಯಾವ್ಯಾವ ಗಿಡಗಳನ್ನ ಹಾಕಬೇಕು, ಯಾವ್ಯಾವ ಗಿಡಗಳನ್ನ ಹಾಕಿದ್ರೆ ಅದ್ರಲ್ಲಿ ಯಾವ್ಯಾವ ಔಷಧಿಗಳು ಸಿಕ್ಕುತ್ತೆ ಅನ್ನುವಂತಹದನ್ನ ಅನಲೈಸ್ ಮಾಡಿ ಆ ಗಿಡಗಳನ್ನ ಸಾವಿರಾರು ಎಕರೆಯಲ್ಲಿ ಬೆಳೆಸ್ತಿರ್ತಾರೆ ಗೊತ್ತಾ? ಅದೇ ಗಿಡಗಳಿಂದಾನೇ ತೆಗೆಯುವಂತಹದ್ದು. ನೀವು ಮೆಡಿಕಲ್ ಸ್ಟೋರ್ ಅಲ್ಲಿ ನೋಡುವಂತಹ ಅಷ್ಟು ಔಷಧಿಗಳು ಸಹ ಬಂದ್ರೆ ಪ್ರಕೃತಿಯಲ್ಲಿ ಸಿಕ್ಕುವಂತ 2 ಕೆಮಿಕಲ್ ಅನ್ನು ಸೇರಿಸಿ ಮಾಡಬೇಕು, ಅಥವಾ ಗಿಡಗಳಿಂದ ತೆಗೆದು ಮಾಡಬೇಕು, ಅಥವಾ ಪ್ರಾಣಿಗಳ ಕೊಬ್ಬಿನಿಂದ, ಅಥವಾ ಪ್ರಾಣಿಗಳಲ್ಲಿರುವಂತಹದ್ದು, ಅಥವಾ ಹುಳುಗಳಲ್ಲಿರುವಂತಹದ್ದು, ಇದನ್ನೆಲ್ಲ ತೆಗೆದೇ ಮಾಡುವಂತಹದ್ದು ಔಷಧಿಗಳನ್ನ.
ಕೆಲವು ಔಷಧಿಗಳು ಕೆಲವು ಭಾಗಗಳಿಂದ ಬರುತ್ತೆ ನಾನು ಹೇಳಿದಂತ ಇಷ್ಟು ಐಟಮ್ಸ್ಗಳು. ನಿಜನಾ? ಇವಾಗ ಹೇಳಿ, ಮೆಡಿಕಲ್ ಸ್ಟೋರ್ ಅಲ್ಲಿ ಇರುವಂತ ಐಟಮ್ಸ್ಗೂ ಕಾರಣ ಯಾರು? ದೇವ್ರೇನಾ? ಹ, ಹೌದು. ಪ್ರಕೃತಿಯಲ್ಲಿ ಔಷಧಿಯನ್ನ ಇಟ್ಟು ಆ ಔಷಧಿಗಳನ್ನ ಪ್ರಕೃತಿಯಲ್ಲಿ ಇಟ್ಟಿದೀನಿ ನೋಡಿ ಮಕ್ಕಳ ಅಂತ ಹೇಳಿ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ಯಾರು? ದೇವ್ರೇ. ಹೌದಾ? ನೀವ್ ಯೋಚನೆ ಮಾಡಿ ಪ್ರಿಯರೇ, ನಮ್ಮನ್ನೆಲ್ಲ ಟ್ರೀಟ್ ಮಾಡುವಂತಹದ್ದು ಮಾತ್ರ ಅಲ್ಲದೆ ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ನಮ್ಮ ಆರೋಗ್ಯವನ್ನ, ತಾಯಿ ಗರ್ಭದಲ್ಲಿರುವಂತಹ ಮಗು ಆರೋಗ್ಯವನ್ನ ಇಷ್ಟನ್ನೆಲ್ಲ ನೋಡಿ ಅದಾದ ನಂತರ ಇದನ್ನೂ ಟ್ರ್ಯಾಕ್ ಮಾಡ್ತಾ ಬರ್ತಿದ್ದಾರೆ. ನಾನು ಔಷಧಿ ಇಟ್ಟಿದ್ದೀನ ಇಲ್ವಾ ನನ್ನ ಮಕ್ಕಳಿಗೆ? ಅವ್ರ ಆ ತಾಯಿ ಗರ್ಭದಿಂದ ಹೊರಗಡೆ ಬಂದ ನಂತರ ಅವ್ರಿಗೆ ಬೇಕಾಗಿರುವಂತ ಔಷಧಿ ಸಿಕ್ಕುತ್ತಾ ಇಲ್ವಾ? ಇದನ್ನು ಟ್ರ್ಯಾಕ್ ಮಾಡ್ತಾ ಬರ್ತಿದಾರ. ಇದನ್ನು ಮರ್ತಿಲ್ವಾ ಇಡುವಂತಹದ್ದು? ಅರ್ಥ ಆಯ್ತಾ ನಮ್ಗೆ ಇವಾಗವರೆಗೂ? ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಿ ಆಲೋಚನೆ ಮಾಡಿ ನೋಡೋಣ. ಇಷ್ಟಕ್ಕೂ ನೀವು ಪ್ರಪಂಚದಲ್ಲಿ ಯಾವ ವೈದ್ಯರನ್ನ ನೋಡಿದ್ರು ಸಹ ನಾನು ಕಣ್ಣಿನ ಆಪರೇಷನ್ ಮಾಡ್ತೀನಿ, ಕಿಡ್ನಿ ಆಪರೇಷನ್ ಮಾಡ್ತೀನಿ ಅನ್ನುವಂಥವ್ ಸಿಗ್ತಾರ ನಿಮ್ಗೆ? ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ಯಾವ ವೈದ್ಯರ ಪ್ರಪಂಚದಲ್ಲಿ ನಾನು ಕಣ್ಣಿನ ಆಪರೇಷನ್ ಮಾಡ್ತೀನಿ, ಮೇಜರ್ ಸರ್ಜರೀಸ್, ಕಣ್ಣಿನ ದೊಡ್ಡ ಆಪರೇಷನ್ ಬೇಕಾದ್ರೂ ಕಣ್ಣಿಗೂ ಮಾಡ್ತೀನಿ, ಕಿಡ್ನಿಗೂ ಮಾಡ್ತೀನಿ ಅನ್ನುವಂತ ವೈದ್ಯರು ಸಿಗ್ತಾರ ನಿಮ್ಗೆ? ಇಲ್ಲ. ಪ್ರಪಂಚದಲ್ಲಿ ಯಾವ ವೈದ್ಯರು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಈ ವೈದ್ಯರು ಜನರಲ್ ಆಗಿ ವೈದ್ಯರಾಗ್ಬೇಕು ಅಂತ ಹೇಳಿದ್ರೇನೆ ಈ ವೈದ್ಯರಿಗೆ ಪಾಪ 26-27 ವರ್ಷ ಆಗಿರುತ್ತೆ MBBS ಕಂಪ್ಲೀಟ್ ಮಾಡೋಷ್ಟ್ರಲ್ಲಿ. ಅದಾದ ನಂತರ ಸ್ಪೆಷಾಲಿಟಿ ಮಾಡ್ಬೇಕು, ಸರ್ಜನ್ ಆಗ್ಲಿಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು ಮತ್ತೆ. ಹೌದಾ? ಇದೆಲ್ಲ ಸೇರಿ ಸುಮಾರು ಒಂದು 12ರಿಂದ 13 ವರ್ಷ ಆಗುತ್ತೆ ಒಳ್ಳೆ ಪ್ರಾಕ್ಟೀಸ್ ಡಾಕ್ಟರ್ ಆಗಿ ಸರ್ಜನ್ ಅಂದ್ರೆ ಕಣ್ಣಿನ ಸರ್ಜರಿ ಮಾಡ್ಲಿಕ್ಕೆ, ದೊಡ್ಡ ದೊಡ್ಡ ಸರ್ಜರಿಗಳನ್ನ ಮಾಡ್ಲಿಕ್ಕೆ. ಇಷ್ಟನ್ನ ಮಾಡ್ಲಿಕ್ಕೆ ಅಷ್ಟೊಂದು ವರ್ಷ ಓದ್ಬೇಕಾ? ಒಂದು ಪಾರ್ಟ್ ಆಪರೇಷನ್ ಮಾಡ್ಲಿಕ್ಕೆ ಅಷ್ಟೊಂದು ವರ್ಷ ಓದ್ಬೇಕಾ ನೀವು? ಹೌದು. ಅಂದ್ರೆ ನೀವು ಕಣ್ಣಿನ ಡಾಕ್ಟರ್ ಆದ್ರೆ ನೀವು ಕಿಡ್ನಿ ಆಪರೇಷನ್ ಮಾಡೋದಿಲ್ವಾ? ಇಲ್ಲ. ನೀವು ಕಿಡ್ನಿ ಡಾಕ್ಟರ್ ಆದ್ರೆ ಕಣ್ಣಿನ ಆಪರೇಷನ್ ಮಾಡೋದಿಲ್ವಾ? ಇಲ್ಲ. ನಾನು ಎರಡನ್ನೂ ಮಾಡ್ತೀನಿ ಅಂತ ಹೇಳಿದಂತಹ ಡಾಕ್ಟರ್ ಹತ್ರ ನಾವು ಹೋಗ್ಬಾರ್ದು. ಹೌದಾ ಇಲ್ವಾ? ಯಾಕಂದ್ರೆ ಕಣ್ಣಿನ ಸರ್ಜರಿ ಮಾಡುವಂತಹ ಡಾಕ್ಟರ್ನ ಆಪ್ಥಲ್ಮಾಲಜಿಸ್ಟ್ ಅಂತ ಕರಿತೀವಿ. ಕಿಡ್ನಿ ಸರ್ಜರಿ ಮಾಡುವಂತಹ ಡಾಕ್ಟರ್ನ ಅಥವಾ ಕಿಡ್ನಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಯನ್ನ ನೋಡುವಂತವರನ್ನ ನೆಫ್ರಾಲಜಿಸ್ಟ್ ಅಂತ ಹೇಳಿ ಕರಿತೀವಿ. ವ್ಯತ್ಯಾಸ ಇದೆಯಲ್ವಾ? ಇವ್ರು ಓದಿರುವಂತಹದ್ದು ಬೇರೆ, ಅವ್ರು ಓದಿರುವಂತಹದ್ದು ಬೇರೆ. ಇವರ ಸ್ಪೆಷಾಲಿಟಿ ಬೇರೆ, ಅವರ ಸ್ಪೆಷಾಲಿಟಿ ಬೇರೆ. ಅದ್ರ ದೇವ್ರಿಗಿರುವಂತಹ ಸ್ಪೆಷಾಲಿಟಿ ಏನು ಅಂದ್ರೆ ಇವ್ರಿಗೆ ಆ ಸ್ಪೆಷಾಲಿಟಿ, ಈ ಸ್ಪೆಷಾಲಿಟಿ, ಈ ಡೊಮೈನು, ಆ ಡೊಮೈನು ಅಂತ ಇಲ್ವಂತೆ. ಪ್ರತಿಯೊಂದು ಸಮಸ್ಯೆಯನ್ನು, ಪ್ರತಿಯೊಂದು ರೀತಿಯಾಗಿರುವಂತಹ ಸಮಸ್ಯೆಯನ್ನು ನೋಡ್ತಾ ಟ್ರೀಟ್ ಮಾಡ್ತಾ ಬರ್ತಿರುವಂತಹದ್ದು ದೇವರು ಮನುಷ್ಯರಿಗೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನೀವು ಏದೇನ್ ತೋಟವನ್ನ ನೋಡ್ತೀರಾ ಅಲ್ವಾ ಪ್ರಿಯರೇ? ಆ ಏದೇನ್ ತೋಟವನ್ನ ಮೆಡಿಕಲ್ ಟರ್ಮ್ಸ್ ಅಲ್ಲಿ ನೀವು ನೋಡಿದಾಗ ಏನ್ ಕಾಣಿಸುತ್ತೆ ನಿಮಗೆ? ಆ ಏದೇನ್ ತೋಟ ಇಡೀ ಪ್ರಪಂಚಕ್ಕೆ ಪ್ರಪ್ರಥಮವಾಗಿರುವಂತಹ ಆಪರೇಷನ್ ಥಿಯೇಟರ್. ಹೌದಾ? ನೀವು ಆಪರೇಷನ್ ಥಿಯೇಟರ್ ಗಳನ್ನ ನೋಡಿದಿರಲ್ವಾ ಹಾಸ್ಪಿಟಲ್ಗಳಲ್ಲಿ? ಹೊರಗಡೆ ಒಂದು ಕೆಂಪಗಿರುವಂತಹ ಬಲ್ಬು ಆಪರೇಷನ್ ಥಿಯೇಟರ್ ಹೊರಗಡೆ. ಅವಾಗೆಲ್ಲ, ಇವಾಗಿದೆಯೋ ಇಲ್ವೋ ಗೊತ್ತಿಲ್ಲ. ಇದನ್ನೆಲ್ವಾ ನೀವು ನೋಡಿರುವಂತಹದ್ದು? ಪ್ರಥಮ ಬಾರಿಗೆ ಆಪರೇಷನ್ ಥಿಯೇಟರ್ ಆಗಿ ಬದಲಾದಂತದ್ದು ಯಾವುದು ಪ್ರಪಂಚದಲ್ಲಿ? ಏದೇನ್ ತೋಟ. ಏನ್ ಸರ್ಜರಿ ನಡೀತು? ಯಾವ ಸರ್ಜರಿ ನಡೀತು? ಆದಾಮನಿಗೆ ಗಾಢ ನಿದ್ರೆ ಕೊಟ್ಟು ತೆಗೆದು ಹೆಣ್ಣನ್ನ ಉಂಟು ಮಾಡಿದ್ದದ್ದು. ಹೌದಲ್ವಾ? ಆದಾಮನಿಗೆ ಗಾಢ ನಿದ್ರೆಯನ್ನು ಕೊಟ್ಟು ಹವ್ವಳನ್ನ ಸೃಷ್ಟಿ ಮಾಡಿದಂತಹ ಸರ್ಜರಿ. ಅಂದ್ರೆ ಆ ಒಂದು ಎಲುಬನ್ನ ತೆಗೆದ್ರು ದೇವ್ರು ಆದಾಮನಿಂದ. ಅದ್ ಸರ್ಜರಿನಾ? ಹೌದು. ಒಂದು ದೊಡ್ಡ ಪಾರ್ಟ್ ಅನ್ನ ತೆಗೀತಿದ್ದಾರೆ ದೇವ್ರು ಆದಾಮನ ಶರೀರದಿಂದ. ಸರ್ಜರಿನಾ ಅದು? ಆ ಸರ್ಜರಿ ನಡೆದಂತಹದ್ದು ಎಲ್ಲಿ? ಏದೇನ್ ತೋಟದಲ್ಲಿ. ಮಾಡಿದಂತಹ ಡಾಕ್ಟರ್ ಯಾರು? ದೇವರು. ಸರ್ಜನ್ ದೇವ್ರು. ಹಾಗಾದ್ರೆ ಸರ್ಜರಿ ಮಾಡ್ತಿದ್ದಾರೆ ಅಂದ್ರೆ ಸರ್ಜನ್ ದೇವ್ರು? ಹೌದು. ಇಷ್ಟೊತ್ತು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಹೇಳ್ಕೊಟ್ರಲ್ವಾ ದೇವ್ರು? ಇಷ್ಟೊತ್ತು ದೇವ್ರನ್ನ ನ್ಯೂಟ್ರಿಷನಿಸ್ಟ್ ಆಗಿ ನೋಡಿದ್ವಲ್ವಾ? ಇಷ್ಟೊತ್ತು ದೇವ್ರನ್ನ ಡೈಟಿಷಿಯನ್ ಆಗಿ ನೋಡಿದ್ರಲ್ವಾ? ಅದು ಬೇರೆ ವೈದ್ಯಕೀಯ ರಂಗಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಇವಾಗ ಸರ್ಜರಿ ಮಾಡ್ತೀನಿ ಅಂತ ಸರ್ಜರಿ ಮಾಡಿದ್ರಲ್ವಾ ಆದಾಮನಿಗೆ? ದೇವ್ರು ಸರ್ಜನ್ನೂ ಹೌದಾ? ಹೌದು. ನಾನು ಆಗ್ಲೇ ಹೇಳಿದ್ನಲ್ಲ, ಮಲ್ಟಿ ಸ್ಪೆಷಾಲಿಟಿ ಡಾಕ್ಟರ್. ನೆಕ್ಸ್ಟ್ ಇನ್ನು ಆಮೇಲೆ ಏನಾಯ್ತು? ಇಷ್ಟಕ್ಕೂ ಸರ್ಜರಿ ಮಾಡ್ಬೇಕಾದ್ರೆ ಹಂಗೆ ತೆಗೆದ್ಬಿಟ್ಟಿಲ್ವಂತೆ ಮೂಳೆಯನ್ನ. ಆದಾಮನು ಕಿರ್ಚಿ ಕೂಗಾಡುವ ತರ, ತಂದೆ ನೋವಾಗ್ತಿದೆ ಬಿಟ್ಬಿಡು, ಆ ತರ ತೆಗೆದಿಲ್ವಂತೆ. ಇನ್ನೇನ್ ತೆಗೆದ್ರಂತೆ? ಗಾಢ ನಿದ್ರೆಯನ್ನ ಬರಮಾಡಿ. ಹೌದಲ್ವಾ? ಗಾಢ ನಿದ್ರೆಯನ್ನ ಬರಮಾಡಿ ಅಂದ್ರೆ ಅದಕ್ಕೆ ಅರ್ಥ ಏನು? 1846ರಲ್ಲಿ ಸರ್ ಜೇಮ್ಸ್ ಯಂಗ್ ಸಿಂಪ್ಸನ್ ಅನ್ನುವಂಥವ್ರು ಕ್ಲೋರೋಫಾರ್ಮ್ ಅನ್ನು ಕಂಡುಹಿಡಿತಾರೆ. ಆ ಕ್ಲೋರೋಫಾರ್ಮ್ ಸರ್ಜರಿಗಳಿಗೆಲ್ಲ ಅವಾಗ್ಲೇ ಯೂಸ್ ಮಾಡುವಂತಹದ್ದು, ಸ್ಟಾರ್ಟ್ ಮಾಡುವಂತಹದ್ದು. ಇದಕ್ಕಿಂತ ಹಿಂದೆ 1846ಕ್ಕಿಂತ ಹಿಂದೆ ಹೇಗ್ ನಡೀತಿತ್ತು ಸರ್ಜರಿಗಳು ಅಂತ ಹೇಳಿ ಕೇಳಿದ್ರೆ, ಒಂದು ಆಪರೇಷನ್ ನಡಿಬೇಕು ಅಂತ ಹೇಳಿದ್ರೆ, ಆಪರೇಷನ್ ನಡೆದ ನಂತರ ಆ ಪೇಷಂಟ್ ಉಳಿತಾನೆ ಅನ್ನುವಂತ ಯಾವ ಗ್ಯಾರಂಟಿನೂ ಇಲ್ಲ.
ಹಂಗ್ ನಡೀತಿತ್ತು ಸರ್ಜರಿಗಳು. ಸರ್ಜರಿ ನಡೀತಿತ್ತು ಅಂದ್ರೆ ನಡೀತಿತ್ತು. ಆದ್ರೆ ಹೆಂಗ್ ನಡೀತಿತ್ತು? ಪೇಷಂಟ್ ಉಳಿತಾನೆ ಅನ್ನುವಂತ ಯಾವ ಗ್ಯಾರಂಟಿನೂ ಇಲ್ಲ. ಯಾಕೆ? ನೋವಿಗೆ ಸತ್ತೋಗ್ಬಿಡ್ತಿದ್ದ ಪಾಪ ಅವನು. ಆಪರೇಷನ್ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ಶರೀರದ ಒಂದು ಭಾಗವನ್ನ ತೆಗಿತಾರಲ್ವಾ, ಕಟ್ ಮಾಡ್ತಾರಲ್ವಾ. ಯಾಕಂದ್ರೆ ಡಾಕ್ಟರ್‌ಗಳು ಸರ್ಜರಿ ಮಾಡುವಂತಹದ್ದು ಒಳಗಿರುವಂತಹ ಪಾರ್ಟ್ಸ್‌ಗೆ. ಇವಾಗ ಚರ್ಮವನ್ನ ಕಟ್ ಮಾಡ್ಬೇಕಲ್ವಾ, ಮಾಂಸವನ್ನ ಕಟ್ ಮಾಡ್ಬೇಕಲ್ವಾ ಫಸ್ಟ್ ಲೇಯರ್ ಅನ್ನ. ಹ್ಮ್. ಅದನ್ನ ಕಟ್ ಮಾಡುವಷ್ಟ್ರಲ್ಲಿ ಸತ್ತೋಗ್ಬಿಡ್ತಿದ್ದ ಪೇಷಂಟ್ ನೋವು ತಡಿಲಿಕ್ಕಾಗದೆ. ಇದೇ ಆಗ್ತಿದ್ದಂತಹದ್ದು ಅವಾಗ ನಡೀತಿದ್ದಂತಹ ಸರ್ಜರಿಗಳೆಲ್ಲ. ನೀವ್ ಅದಕ್ಕೆ ಮೆಡಿಕಲ್ ರೆಕಾರ್ಡ್ಸ್ ಅನ್ನ ಒಂದ್ಸರಿ ತೆಗೆದು ನೋಡಿದ್ರೆ, ಸರ್ಜರಿಗಳಾದಂತಹ ಬಹುತೇಕ ಪೇಷಂಟ್‌ಗಳು ಮರಣ ಹೊಂದಿರುವಂತವ್ರೆ. 100 ಸರ್ಜರಿಗಳಾದ್ರೆ 80 ಜನ ಸತ್ತೋಗ್ತಿದ್ರು. ಏನಕ್ಕೋಸ್ಕರ? ತಮ್ಮ ದೇಹದಲ್ಲಿರುವಂತಹ ಸಮಸ್ಯೆ ನಿಮಿತ್ತ ಅಲ್ಲ. ನೋವನ್ನ ತಡಿಲಿಕ್ಕಾಗದೆ ಆಪರೇಷನ್ ಮಾಡ್ಬೇಕಾದ್ರೆ ಸಾಕಷ್ಟು ಜನ ಬಿಪಿ ಡೌನ್ ಆಗಿ ಹೊರಟೋಗ್ತಾ ಇದ್ರು ಆಗ್ಲೇ. ಹಾಗಾದ್ರೆ ಕ್ಲೋರೋಫಾರ್ಮ್ ಅನ್ನ ಅನಸ್ತೇಶಿಯಾನೆಲ್ಲ ಕಂಡಿಡಿದಿದ್ ಯಾವಾಗ ಅಂದ್ರೆ 1846 ಆದ ನಂತರ. ನಾನೀಗ ತಾನೇ ಹೇಳಿದ್ನಲ್ವಾ, ಸರ್ ಜೇಮ್ಸ್ ಯಂಗ್ ಸಿಂಪ್ಸನ್. ಆ ವ್ಯಕ್ತಿ ಒಂದು ಮಾತು ಹೇಳ್ತಾರೆ. ಈ ಕ್ಲೋರೋಫಾರ್ಮ್ ಅನ್ನ ಕಂಡುಹಿಡಿದಂತಹ ವ್ಯಕ್ತಿ ಒಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ ತಮ್ಮ ಇಂಟರ್ವ್ಯೂ ಅಲ್ಲಿ, ನೀವು ಗ್ರೇಟ್ ಅಲ್ವಾ ನಿಜವಾಗ್ಲೂ ಕ್ಲೋರೋಫಾರ್ಮ್ ಅನ್ನೆಲ್ಲ ಕಂಡುಹಿಡಿದ್ರು ಅಂತ ಹೇಳಿ ಕೇಳಿದ್ರೆ ಆ ವ್ಯಕ್ತಿ ಹೇಳಿದಂತಹ ಮಾತೇನ್ ಗೊತ್ತಾ? ನಾನ್ ಏನ್ ಗ್ರೇಟ್ ರೀ. ಅಂದ್ರೆ ಇಷ್ಟು ವರ್ಷ ಆದ ನಂತರ ಪ್ರಪಂಚ ಸೃಷ್ಟಿಯಾಗಿ ಇಷ್ಟು ವರ್ಷ ಆದ ನಂತರ ಕ್ಲೋರೋಫಾರ್ಮ್ ಅನ್ನು ಕಂಡುಹಿಡಿದಿದ್ದೀನಿ. ದೇವ್ರು ಪ್ರಪ್ರಥಮ ಮನುಷ್ಯನಿಗೆ ಆಪರೇಷನ್ ಮಾಡ್ಬೇಕಾದ್ರೆ ಅವಾಗ್ಲೇ ಕ್ಲೋರೋಫಾರ್ಮ್ ಅನಸ್ತೇಶಿಯಾ ಎಲ್ಲ ಯೂಸ್ ಮಾಡಿದ್ರಲ್ವಾ, ಆದಾಮನಿಗೆ ಗಾಢ ನಿದ್ರೆ ಬರ ಮಾಡಿ. ಕ್ಲೋರೋಫಾರ್ಮ್ ಅಂದ್ರೆ ಬೇರೆ ಏನೂ ಅಲ್ಲ, ಅನಸ್ತೇಶಿಯಾ ಅಂದ್ರೆ ಬೇರೆ ಏನೂ ಅಲ್ಲ, ಮತ್ತು ಬರಿಸುವಂತಹ, ನಿದ್ರೆ ಬರಿಸುವಂತಹದ್ದು, ಜೋಮು ಹಿಡಿಸುವಂತಹದ್ದು ನಿಮ್ಮ ಶರೀರಕ್ಕೆ. ಅವಾಗ ನೀವು ಕಟ್ ಮಾಡಿದ್ರು ನಿಮ್ಮ ದೇಹದಲ್ಲಿ ಯಾವ್ದಾದ್ರು ಒಂದು ಪಾರ್ಟ್ ಅನ್ನ ಆಪರೇಷನ್ಗೋಸ್ಕರ, ನಿಮಗೆ ನೋವಾಗೋದಿಲ್ಲ. ಹೌದಾ? ಪ್ರಪ್ರಥಮ ಮನುಷ್ಯನಿಗೆ ದೇವ್ರು ಕ್ಲೋರೋಫಾರ್ಮ್ ಅನ್ನ ಅನಸ್ತೇಶಿಯಾನ ಯೂಸ್ ಮಾಡಿದ್ರಲ್ವಾ, ದೇವ್ರು ನಿಜವಾಗ್ಲೂ ಗ್ರೇಟು, ದೇವ್ರು ನಿಜವಾಗ್ಲೂ ವೈದ್ಯರು ಅಂತ ಹೇಳ್ತಾರೆ. ಒಬ್ಬ ಸೈಂಟಿಸ್ಟು ದೇವರನ್ನ ವೈದ್ಯರು ಅಂತ ಹೇಳಿ ಕರೀತಾರೆ. ನಾವು ಮಾತ್ರ ದೇವರನ್ನ ದೇವ್ರು ಮಾತ್ರ ಅಂತ ಕರಿತೀವಿ. ಹೌದಾ? ಒಬ್ಬ ದೊಡ್ಡ ಸೈಂಟಿಸ್ಟು, ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಕೊಟ್ಟಿರುವಂತ ಸೈಂಟಿಸ್ಟು ದೇವ್ರನ್ನ ನೋಡಿ ನೀವ್ ನಿಜವಾಗ್ಲೂ ಡಾಕ್ಟ್ರು ಅಂತ ಕರೆದ್ರೆ, ನಾವು ದೇವ್ರನ್ನ ನೋಡಿ ಇವ್ರು ಬರೀ ದೇವ್ರು ಮಾತ್ರ, ಇದು ಬರೀ ಮತ ಪುಸ್ತಕ ಮಾತ್ರ ಅಂತ ಕರಿತೀವಿ. ಹೌದಾ? ಅದಕ್ಕೆ ಅವ್ರು ಸೈಂಟಿಸ್ಟ್ ಆದ್ರು, ಅದಕ್ಕೆ ನಾವೇನೂ ಆಗಿಲ್ಲ. ಯಾಕಂದ್ರೆ ನಾವು ಗುರ್ತಿಸೇ ಇಲ್ಲ ದೇವರ ಕಾಂಟ್ರಿಬ್ಯೂಷನ್ ಎಷ್ಟು ದೊಡ್ಡದು ನಮ್ಮ ಜೀವನಗಳಲ್ಲಿ ಅಂತ ಹೇಳಿ ಅರ್ಥನೆ ಮಾಡ್ಕೊಂಡಿಲ್ಲ, ಗುರ್ತಿಸಿಲ್ಲ. ನಿಜವಾಗ್ಲೂ ಗುರ್ತಿಸಿದ್ರೆ ಪ್ರಪ್ರಥಮ ಆಪರೇಷನ್ ಥಿಯೇಟರ್ ಇದೇನ್ ತೋಟನೇ. ಪ್ರಪ್ರಥಮವಾಗಿ ಸರ್ಜನ್ ಆದಂತವ್ರು ದೇವರೇ. ಪ್ರಪ್ರಥಮವಾಗಿ ಅನೆಸ್ತೇಶಿಯಾ ಕ್ಲೋರೋಫಾರ್ಮ್ ಅನ್ನೆಲ್ಲ ಯೂಸ್ ಮಾಡಿದಂತವ್ರು ದೇವರೇ, ಗಾಢ ನಿದ್ರೆ ಕೊಡ್ಲಿಕ್ಕೋಸ್ಕರ. ನಿಜನಾ? ಓಕೆ. ಈಗ ಅದಾದ ನಂತರ ಸರ್ಜರಿ ಆಗುತ್ತಲ್ವಾ. ಸರ್ಜರಿ ಆಗುವುದಕ್ಕಿಂತ ಮುಂಚೆ ಇನ್ನೊಂದು ವಿಚಾರವನ್ನು ಮಾತಾಡ್ಕೊಳ್ಳೋದನ್ನ, ಯಾವ ಮೂಳೆ ತೆಗೆದ್ರು ದೇವ್ರು ಅವಳನ್ನ ಸೃಷ್ಟಿ ಮಾಡ್ಲಿಕ್ಕೆ? ಪಕ್ಕೆ ಎಲುಬು ಅಣ್ಣ. ಪಕ್ಕೆ ಎಲುಬು, ರಿಬ್ ಬೋನ್ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ ಅಲ್ಲಿ. ರಿಬ್ ಕೇಜ್ ಅಂತ ಹೇಳಿ. ನಮ್ಮ ಲಂಗ್ಸ್ ಸುತ್ತಲೂ ಸಹ ದೇವ್ರು ಎಷ್ಟು ನೀಟಾಗಿರುವಂತ ಕೋಟಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಶರೀರಕ್ಕೆ ಗುಂಡಿಗೆಯನ್ನ ಮಧ್ಯೆ ಮ್ಯೂಟ್ ಮಾಡ್ಕೊಳ್ತೀವಿ. ಓಕೆ. ಗುಂಡಿಗೆಯನ್ನ ಮಧ್ಯೆ ಇಟ್ಟು ಕರೆಕ್ಟ್ ಆಗಿ ಮಧ್ಯಭಾಗದಲ್ಲಿ ನಿಮ್ಮ ಶರೀರದಲ್ಲಿ ಸೆಂಟರ್ ಪಾರ್ಟ್ ಅಂದ್ರೆ ನಿಮ್ಮ ಗಂಟ್ಲಿನ ಸ್ವಲ್ಪ ಕೆಳಗಡೆ ಎಡಗಡೆ ನೀಟಾಗಿ ಗುಂಡಿಗೆಯನ್ನ ಸೆಂಟ್ರಲಿ ಸೆಟ್ ಮಾಡಿ, ಸ್ವಲ್ಪ ಲೆಫ್ಟ್ ಅಲ್ಲಿ ಸೆಂಟ್ರಲಿ ಸೆಟ್ ಮಾಡಿ, ಅದರ ಸುತ್ತ ಸಾಕಷ್ಟು ಕವರಿಂಗ್ ಅನ್ನು ಕೊಟ್ಟು, ಮತ್ತೆ ಅದಕ್ಕಿಂತ ಸ್ವಲ್ಪ ಮುಂದಿನ ಭಾಗದಲ್ಲಿ ಲಂಗ್ಸ್ ಅನ್ನ, ಶ್ವಾಸಕೋಶಗಳನ್ನ ಇಟ್ಟು, ಓಕೆ, ಎಲ್ಲ ಆರ್ಗ್ಯಾನ್ಸ್ ಅನ್ನ ಸೆಟ್ ಮಾಡಿ, ಇಂಪಾರ್ಟೆಂಟ್ ಆಗಿರುವಂತ ಎಲ್ಲ ಆರ್ಗ್ಯಾನ್ಸ್ ಅನ್ನ ಸೆಟ್ ಮಾಡಿ, ಅದರ ಸುತ್ತಲೂ ಸಹ ಮೂಳೆಗಳನ್ನ ಇಟ್ಟಿದ್ದಾರೆ. ಅದನ್ನೇ ರಿಬ್ ಕೇಜ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಮಧ್ಯ ಎಲ್ಲ ಖಾಲಿ ಇದೆ, ಸುತ್ತ ಮಾತ್ರ ಮೂಳೆಗಳಿದೆ. ನೀವು ನೋಡಿರ್ತೀರಾ ಅಸ್ಥಿ ಪಂಜರವನ್ನು ನೋಡಿದಾಗ ಯಾವಾಗ್ಲಾದ್ರೂ ಆ ಲೇಯರ್ ಬೈ ಲೇಯರ್ ಸುತ್ತ ಹೋಗಿರುವಂತಹದ್ದು, ಆ ಕಡೆ ಈ ಕಡೆ ಹಿಂಗ್ ಹಾಫ್ ಬೋನ್ ಹೋಗಿರುವಂತಹದ್ದು ನೋಡಿದೀವಲ್ವಾ. ಆ ಕವರಿಂಗ್ ಕೊಡುವ, ಪ್ರೊಟೆಕ್ಷನ್ ಕೊಡುವಂತಹದ್ದು. ನೀವು ಯಾವ ಕಡೆಯಿಂದ ಹೊಡೆದ್ರು ಒಳಗಡೆ ಇರುವಂತಹ ಪಾರ್ಟ್ ಗಳಿಗೆ ಏಟ್ ಬೀಳ್ಬಾರ್ದು. ಆ ರೀತಿ ಕವರಿಂಗ್ ಕೊಡ್ಲಿಕ್ಕೋಸ್ಕರ ರಿಬ್ ಕೇಜ್ ಅನ್ನುವಂತ ಒಂದು ಸೆಟ್ ಆಫ್ ಬೋನ್ಸ್ ಅನ್ನ ಮಾಡಿಟ್ಟಿದ್ದಾರೆ ದೇವ್ರು. ಹೌದಾ? ಆ ರಿಬ್ ಕೇಜ್ ಅಲ್ಲೇ ಒಂದು ಬೋನ್ ಅನ್ನ ತೆಗೆದು ಮಾಡಿರುವಂತಹದ್ದು. ಯಾರನ್ನ? ಅವಳನ್ನ. ರಿಬ್ ಕೇಜ್ ಅಲ್ಲೇ ಏನಕ್ಕೋಸ್ಕರ ತೆಗೆದ್ರು? ಪಕ್ಕೆ ಎಲುಬಿನಿಂದಲೇ ಏನಕ್ಕೋಸ್ಕರ ತೆಗೆದ್ರು ಬೋನ್ ಅನ್ನ? ಈ ಮುಂಚೆ ಮಾತಾಡ್ಕೊಂಡಿದ್ವಿ. ನೀವು ಶರೀರದಲ್ಲಿ ಯಾವ ಬೋನ್ ಅನ್ನ ತೆಗೆದ್ರು ಸಹ ಅದು ಅಷ್ಟೊಂದು ಫಾಸ್ಟ್ ಆಗಿ ಬೆಳೆಯೋದಿಲ್ಲ, ಮತ್ತೆ ಅಷ್ಟೊಂದು ಫಾಸ್ಟ್ ಆಗಿ ರಿಕವರ್ ಆಗೋದಿಲ್ಲ. ನೀವು ರಿಬ್ ಕೇಜ್ ಇಂದ ಯಾವ್ದಾದ್ರು ಪಾರ್ಟ್ ಅನ್ನ ಕಟ್ ಮಾಡಿ ಆ ಬೋನ್ ಅನ್ನ ನೀವು ತೆಗೆದ್ರು ಸಹ ಅತಿ ಬೇಗನೆ ನಿಮ್ಮ ಶರೀರದಲ್ಲಿ ರೀಜೆನರೇಟ್ ಆಗಿ ಬೆಳೆದು ಸೇರ್ಕೊಳ್ಳುವಂತಹದ್ದು ಮೂಳೆ ಯಾವ್ದು ಗೊತ್ತಾ? ರಿಬ್ ಕೇಜ್, ಪಕ್ಕೆ ಎಲುಬು. ಅದಕ್ಕೋಸ್ಕರ ಯಾವ್ದನ್ನ ತೆಗೆದ್ರು ಅದನ್ನೇ ತೆಗೆದ್ರು. ನಿಜನಾ? ಯಾಕಂದ್ರೆ ಮೂಳೆಗಳು ಜಾಯಿನ್ ಆಗುತ್ತೆ, ಮೂಳೆಗಳು ಬೆಳೆಯುತ್ತೆ. ನೀವು ಮೂಳೆಯನ್ನ ಕಟ್ಟಾದ್ರೂ ಸಹ ನಿಮ್ ಮೂಳೆ ಮತ್ತೆ ಜಾಯಿನ್ ಆಗುವಂತಹ, ನಿಮ್ಗೆ ಗೊತ್ತಲ್ವಾ, ಕೈ ಕಾಲು ಏನಾದ್ರು ಚಿಕ್ಕದಾಗಿ ಮುರ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ, ಬೋನ್ ಕಟ್ಟಾಗೋಗಿದೆ ಅಂತ ಅನ್ಕೊಳ್ಳಿ, ಕೈಯ ಬೋನ್. ಅವಾಗ ಏನ್ ಮಾಡ್ತಾರೆ, ನೀವು ಹೋದ್ರೆ ಡಾಕ್ಟರ್ ಹತ್ರ, ಆರ್ಥೋಪೆಡಿಷನ್ ಹತ್ರ ಹೋದ್ರೆ ಏನ್ ಮಾಡ್ತಾರೆ, ನಿಮಗೆ ಒಂದು ಕಟ್ಟನ್ನ ಕಟ್ಟಿ ನೀಟಾಗಿ ಕತ್ತಿಗೆ ಒಂದು ಸಪೋರ್ಟ್ ಅನ್ನ ಕೊಟ್ಟು ಒಂದು ರಾಡ್ ಅನ್ನ ಅಥವಾ ಹಾಕಿ
ಏನಕ್ಕೋಸ್ಕರ ರಾಡ್ ಅನ್ನ ಹಾಕ್ತಿರುವಂತಹದ್ದು? ಕಟ್ಟಾಗಿರುವಂತಹ ಮೂಳೆ ಮತ್ತೆ ಏನಾಗತ್ತೆ? ಜಾಯಿನ್ ಆಗತ್ತೆ. ಅದು ಮೂಳೆಗಿರುವಂತಹ ಸ್ಪೆಷಾಲಿಟಿ. ಅದನ್ನು ದೇವರೇ ಇಟ್ಟಿರುವಂತಹದ್ದು. ಅದು ಗೊತ್ತಿದ್ದು ದೇವ್ರು ಕರೆಕ್ಟ್ ಆಗಿ ಯಾವ ಬೋನ್ ಅನ್ನ ತೆಗೆದ್ರು ತುಂಬಾ ಕಾಲ ಬೋನ್ ಆ ಜಾಗದಲ್ಲಿ ಮೂಳೆ ಇಲ್ಲದೆ ಇರಬಾರ್ದಲ್ವಾ ನನ್ನ ಮಗ? ಅದು ಮತ್ತೆ ಬೆಳಿಬೇಕು, ಮತ್ತೆ ಒಂದಾಗಿ ಜಾಯಿನ್ ಆಗಿ ಮತ್ತೆ ಸರಿ ಹೊರಟೋಗ್ಬೇಕು, ರಿಪೇರ್ ಆಗೋಗ್ಬೇಕು. ಆ ಬೋನ್ ಪೂರ್ತಿನ ತೆಗೆದಿರುವಂತಹದ್ದು ಕರೆಕ್ಟ್ ಆಗಿ ರಿಬ್ ಕೇಜ್ಗೆ ಕೈ ಹಾಕ್ತಾರೆ. ಹೇಳಿ, ಇದಕ್ಕಿಂತ ದೊಡ್ಡ ವೈದ್ಯರು, ಇದಕ್ಕಿಂತ ದೊಡ್ಡ ಜ್ಞಾನ ಇರುವಂತಹ ವೈದ್ಯರು ಇದ್ದಾರ ಪ್ರಪಂಚದಲ್ಲಿ? ಏನೂ ಇರ್ಲಿಲ್ಲ, ಯಾವುದೂ ಇರ್ಲಿಲ್ಲ. ಆ ದೇವರ ಆಲೋಚನೆಯನ್ನ, ದೇವರ ಡೆಸಿಷನ್, ನಿರ್ಣಯವನ್ನ ಒಂದ್ಸಾರಿ ನೋಡಿ. ಕರೆಕ್ಟ್ ಆಗಿ ಅದೇ ಬೋನ್ಗೆ ಕೈ ಹಾಕ್ತಿದ್ದಾರೆ. ಅದು ಕರೆಕ್ಟ್ ಆಗಿರುವಂತಹ ವೈದ್ಯರು ಮಾಡ್ಬೇಕಾಗಿರುವಂತಹ ಕೆಲಸ. ನಿಮಗೇನಾದ್ರೂ ಸಮಸ್ಯೆ ಅಂತ ನೀವು ಇಲ್ಲಿರುವಂತಹ ವೈದ್ಯರ ಹತ್ರ ಹೋದ್ರೆ ಪಾಪ ಅವ್ರಿಗೆ ನಿಮಗೆ ಏನ್ ಸಮಸ್ಯೆ ಬರ್ತಿದೆ ಅಂತ ಹೇಳಿ ಅವ್ರಿಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಟೈಮ್ ಬೇಕು, ನಿಜನ? ಅದಾದ ನಂತರ ನಿಮ್ಮ ಸಮಸ್ಯೆಯನ್ನ ಕಂಡು ಹಿಡಿಲಿಕ್ಕೆ ಅವ್ರು ಮಾಡುವಂತ ಟೆಸ್ಟ್ಗಳು 1, 2 ಹೌದಾ? ಎಕ್ಸ್ರೇ ಅಂತಾರೆ, ಅದಾದ ನಂತರ ಸ್ಕ್ಯಾನ್ ಅಂತಾರೆ, MRI ಅಂತಾರೆ, CT ಸ್ಕ್ಯಾನ್ ಅಂತಾರೆ, ಇನ್ನೊಂದು ಅಂತಾರೆ, ಹೌದಾ? ಇಷ್ಟನ್ನ ಮಾಡ್ಬೇಕಾ ನಮ್ಗಿರುವಂತ ಸಮಸ್ಯೆ ಗೊತ್ತಾಗ್ಲಿಕ್ಕೆ? ಹೌದು. ದೇವ್ರು ಕರೆಕ್ಟ್ ಆಗಿ ಯಾವ ಬೋನಲ್ಲಿ ಅಂದ್ರೆ ಯಾವ ಬೋನನ್ನ ತೆಗಿಬೇಕು ಆ ಬೋನ್ಗೆ ಕೈ ಹಾಕಿದ್ರು ನೋಡಿ. ಎಕ್ಸ್ರೇ ತಗೊಂಡ್ಲಿಲ್ಲ, ಸ್ಕ್ಯಾನ್ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ಅರ್ಥ ಆಯ್ತಾ ನಮಗೆ? ಆರ್ಥೋಪೆಡಿಷನ್ ದೇವ್ರು. ನಾನು ಆಗ್ಲೇ ಹೇಳಿದ್ನಲ್ಲ ಮಲ್ಟಿ ಸ್ಪೆಷಾಲಿಟಿ ಅಂತ. ಈ ಕಡೆ ಸರ್ಜರಿ ಮಾಡ್ತಾರೆ, ಆ ಕಡೆ ಇನ್ನೊಂದನ್ನ ಮಾಡ್ತಾರೆ. ಅದಾದ ನಂತರ ಈಗ ಆರ್ಥೋಪೆಡಿಷನ್ ಮೂಳೆಗಳ ಡಾಕ್ಟರ್ ಆಗಿದ್ದಾರೆ. ಕರೆಕ್ಟ್ ಆಗಿ ಅದೇ ಮೂಳೆಗೆ ಕೈ ಹಾಕ್ತಿದ್ದಾರೆ. ನೆಕ್ಸ್ಟ್ ಅದಾದ ನಂತರ ಆ ಮೂಳೆಯನ್ನ ತೆಗೆದ್ರಲ್ವಾ ಪ್ರಿಯರೇ? ಆ ಮೂಳೆಯನ್ನ ತೆಗೆದ ನಂತರ ಸತ್ಯವೇದದಲ್ಲಿ ನಾವು ಇನ್ನೊಂದು ಮಾತನ್ನು ಓದ್ತೀವಿ. ಆ ಮೂಳೆಯನ್ನ ತೆಗೆದ ನಂತರ ದೇವ್ರು ಇನ್ನೂ ಏನ್ ಮಾಡ್ತಾರೆ? ಅವಳನ್ನ ಸೃಷ್ಟಿ ಮಾಡ್ತಾರೆ. ಸರಿ, ಈ ಖಾಲಿ ಜಾಗ ಇರುತ್ತಲ್ವಾ, ಇದೇನ್ ಮಾಡೋದು ಈಗ? ಮಾಂಸದಿಂದ ಮುಚ್ತಾರೆ. ಇದ್ಯಾವ ಸರ್ಜರಿ? ಅಂದವಾಗಿ ಇಲ್ಲದೆ ಇರುವಂತಹ ಪ್ರದೇಶವನ್ನ ಅಂದವಾಗಿ ಮಾಡುವಂತಹದ್ದು. ಇದ್ಯಾವ ಸರ್ಜರಿ? ಯಾವ ಸ್ಪೆಷಾಲಿಟಿ? ಕಾಸ್ಮೆಟಿಕ್ ಸರ್ಜನ್ ಕೇಳಿದೀವ ನಾವು? ಕಾಸ್ಮೆಟಿಕ್ ಸರ್ಜನ್ ಅನ್ನು ಕೇಳಿದೀವ? ಈ ಹೆಸರನ್ನು ಕೇಳಿದೀವ? ಕಾಸ್ಮೆಟಿಕ್ ಸರ್ಜರಿಯನ್ನ ಕೇಳಿದೀವ? ಪ್ಲಾಸ್ಟಿಕ್ ಸರ್ಜರಿ ಕೇಳಿದೀವ? ನಮ್ಗೆ ಅರ್ಥ ಆಗುವಂತ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮೂಗ್ ಎಷ್ಟಿದೆ ಅಂತ ಅನ್ಕೊಳ್ಳಿ, ಇಷ್ಟು ಉದ್ದ ಮಾಡ್ಕೋತಾರೆ ಬೇಕಾದ್ರೆ ಮೂಗನ್ನ, ಹೌದಾ? ಹಣೆ ಭಾಗ ಹಿಂದಕ್ಕಿದೆ ಅಂತ ಅನ್ಕೊಳ್ಳಿ, ಮುಂದಕ್ ಮಾಡ್ಕೋತಾರೆ ಬೇಕಿದ್ರೆ. ಈ ಚಿನ್ ಭಾಗ ಹಿಂದಕ್ಕಿದೆ ಅಂತ ಅನ್ಕೊಳ್ಳಿ, ಅದನ್ನ ಮುಂದಕ್ ಮಾಡ್ಕೋತಾರೆ. ಕೆನ್ನೆಗಳೇ ಇಲ್ಲ ಅಂತ ಅನ್ಕೊಳ್ಳಿ, ಕೆನ್ನೆಯನ್ನ ಮುಂದಕ್ಕೆ ಮಾಡ್ಕೋತಾರೆ. ಈ ಸರ್ಜರಿ ಹೆಸರು ಪ್ಲಾಸ್ಟಿಕ್ ಸರ್ಜರಿ ಅಂತ ಏನ್ ಚೆನ್ನಾಗಿ ಕರೀತಾರಲ್ವಾ, ಕಾಸ್ಮೆಟಿಕ್ ಸರ್ಜರಿ ಅಂತ ಕರಿತೀವಿ ಇದನ್ನ. ಏನ್ ಮಾಡುತ್ತೆ ಇದು? ಅಂದವಾಗಿ ಇಲ್ಲದೆ ಇರುವಂತವರನ್ನು ಅಂದವಾಗಿ ಮಾಡುತ್ತೆ. ದೇವ್ರು ಯಾವ ಸರ್ಜನ್ ಆದ್ರೂ ಮೂಳೆಯನ್ನು ತೆಗೆದು ಆಪರೇಷನ್ ಎಲ್ಲ ಮುಗಿಸಿದ ನಂತರ ಯಾವ ಸರ್ಜನ್ ಆದ್ರೂ ಕಾಸ್ಮೆಟಿಕ್ ಸರ್ಜನ್, ಹೌದು, ಮೂಳೆಯನ್ನು ತೆಗೆದ ನಂತರ ಮತ್ತೆ ಸರ್ಜರಿ ಎಲ್ಲ ಮಾಡಿದ ನಂತರ ಜಾಗ ಅಸಹ್ಯವಾಗಿ ಕಾಣಬಾರದು ಅಂತ ಹೇಳಿ ಅದನ್ನ ಮುಚ್ತಾರೆ. ಮತ್ತೆ ಸುಂದರವಾಗಿ ಅಂದ್ರೆ ದೇಹದಲ್ಲಿ ಉಳಿದ ಭಾಗ ಹೇಗಿದೆಯೋ ಹಾಗೆ ಮಾಡ್ತಾರೆ ಇದನ್ನು ಸಹ. ನಿಜನಾ? ಏನರ್ಥ ಆಯ್ತು? ದೇವ್ರು ಕಾಸ್ಮೆಟಿಕ್ ಸರ್ಜನ್ ಹೌದಾ? ಆ ಕಡೆ ನೋಡಿದ್ರೆ ಜನರಲ್ ಸರ್ಜನ್, ಈ ಕಡೆ ನೋಡಿದ್ರೆ ಡೈಟಿಷಿಯನ್, ಇನ್ನೊಂದ್ ಕಡೆ ನೋಡಿದ್ರೆ ನ್ಯೂಟ್ರಿಷನ್, ಹೌದಾ? ಇನ್ನೊಂದ್ ಕಡೆ ನೋಡಿದ್ರೆ ಕಾಸ್ಮೆಟಿಕ್ ಸರ್ಜನ್, ಇನ್ನೊಂದ್ ಕಡೆ ನೋಡಿದ್ರೆ ಆಪ್ಥಲ್ಮಾಲಜಿಸ್ಟ್. ಇಷ್ಟು ಮಲ್ಟಿ ಸ್ಪೆಷಾಲಿಟಿಯನ್ನ ಹೊಂದಿದಾರ? ಹೌದು. ಈ ಸಂದೇಶವನ್ನ ನಿಜವಾಗ್ಲೂ ಒಂದು ಕರೆಕ್ಟ್ ಆಗಿ ನಾವು 5 ಭಾಗ ಹೇಳೋದಿಲ್ಲ. ಇವತ್ತೇ ಲಾಸ್ಟ್ ಸಂದೇಶಕ್ಕೆ. ಆದ್ರೆ ಹೇಳ್ತಿರುವಂತಹದ್ದು ನಾನು ಕರೆಕ್ಟ್ ಆಗಿ ಸಂದೇಶ ಪೂರ್ತಿಯಾಗಿ ಸತ್ಯವೇದದಲ್ಲಿರುವಂತಹ ಸಮಸ್ತ ವೇದವಾಗಿರುವಂತಹ ವೈದ್ಯಕೀಯ ಪ್ರಿನ್ಸಿಪಲ್ಸ್ ಅನ್ನು ಹೊರಗಡೆ ತೆಗೆದು ಆ ಸಂದೇಶವನ್ನು ನೀವು ಕೇಳಿದ್ರೆ ನಿಮ್ಮ ಜ್ಞಾನದಲ್ಲಿ ನೀವು ಎಷ್ಟು ಮುಂದೆ ಇರ್ತೀರ ಗೊತ್ತಾ? ಯಾಕಂದ್ರೆ ಸತ್ಯವೇದದಲ್ಲಿ ಅಷ್ಟೊಂದಿದೆ. ಮೆಡಿಕಲ್ ಸೈನ್ಸ್ ಟರ್ಮ್ಸ್ ಅಲ್ಲಿ ಆ ಜ್ಞಾನದಲ್ಲಿ ನೀವು ಎಷ್ಟೋ ಮುಂದೆ ಇರ್ತೀರ ಉಳಿದ ಜನಕ್ಕಿಂತಲೂ ಸಹ. ಈಗಾಗಲೇ ಓದ್ತಿರುವಂತಹ ವಿದ್ಯಾಭ್ಯಾಸ ಮಾಡ್ತಿರುವಂತಹ ವಿದ್ಯಾರ್ಥಿಗಳ ಸರಿಸಮಾನಕ್ಕೆ ಬಂದು ನಿಲ್ತೀರ, ಅಂದ್ರೆ ಒಂದು ಲೆಕ್ಕದಲ್ಲಿ, ಬೇರೆ ಲೆಕ್ಕದಲ್ಲಿ, ಹೌದಾ? ಅಷ್ಟೊಂದು ಬರ್ಸಿದಾರ ದೇವರು ನಮಗೋಸ್ಕರ ಸತ್ಯವೇದದಲ್ಲಿ. ಹೌದು. ಯೋಬನ ಗ್ರಂಥ 5ನೇ ಅಧ್ಯಾಯ 18ನೇ ವಚನ. 5:18. ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ, ಒಡೆಯುವ ಕೈಯೇ ಮಾಡುತ್ತದೆ. ಏನಂತೆ ದೇವರು? ಗಾಯ ಮಾಡುವವನು ಅದೇನು ಅಂತ ಹೇಳಿ ನಾವು ಸಾಕಷ್ಟು ಸಾರಿ ಬೇರೆ ಸಂದೇಶಗಳಲ್ಲಿ ಮಾತಾಡ್ಕೊಂಡಿದ್ದೀವಿ, ದೇವರು ಮಾಡುವ ಗಾಯ ಅಂತ ಹೇಳಿ. ಇವಾಗ ಓದ್ತಿರುವಂತಹದ್ದು ಗಾಯ ಕಟ್ಟುವವನು ಆತನೇ. ಗಾಯ ಕಟ್ಟುವವನು, ಅದು ಯಾವ ಗಾಯ ಬೇಕಾದ್ರೂ ಆಗಿರ್ಬೋದು, ಯಾವ ಸಮಸ್ಯೆ ಬೇಕಾದ್ರೂ ಆಗಿರ್ಬೋದು. ಪ್ರತಿ ಸಮಸ್ಯೆಗೂ ಟ್ರೀಟ್ ಮಾಡ್ತಾ ಬರ್ತಿರುವಂತಹದ್ದು ಯಾರಂತೆ? ಮನುಷ್ಯರಿಗೆ ದೇವರು. ಒಂದ್ ವೇಳೆ ದೇವರು ಕೈ ಕಟ್ಕೊಂಡು ಕೂತ್ಕೊಂಡು, ಇಲ್ಲ ನಾನು ನೋಡೋದಿಲ್ಲ ನಮ್ಮ ಮಕ್ಕಳಿಗೆ ಏನ್ ಸಮಸ್ಯೆ ಬಂದ್ರು ಅಂತ ಕೂತ್ಕೊಂಡ್ರು ಅಂತ ಅನ್ಕೊಳ್ಳಿ, ಕೋಪಿಸ್ಕೊಂಡು.
ನಿಜವಾಗ್ಲೂ ಈ ಡಾಕ್ಟರ್ಗಳು ನಮಗ್ ಬಂದಿರುವಂತಹ ಅನಾರೋಗ್ಯವನ್ನ ಸರಿ ಮಾಡ್ತಾರೆ ಅಂತ ನಿಮಗ್ ಅನ್ಸುತ್ತಾ? ಕೋವಿಡ್ ಬಂದಾಗ ಗೊತ್ತಾಯ್ತು, ಅಬ್ಬಾ ಎಷ್ಟು ಡಾಕ್ಟರ್ಗಳ ಬಂಡವಾಳ ಎಷ್ಟು ಅಂತ ಹೇಳಿ. ಹೌದಾ? ಡಾಕ್ಟರ್ಗಳೇ ದೇವ್ರು ಅಂದ್ವಿ ಇವಾಗ. ಕೋವಿಡ್ ಬಂದಾಗ ಯಾರು ಸಹ ಪಟ್ ಅಂತ ಹೇಳಿ ಮೊದಲನೇ ದಿನ ಯಾರಾದ್ರೂ ಔಷಧಿ ಕಂಡಿಡಿದ್ರ? ಇಲ್ಲ. ಇವಾಗ್ಲೂ ಔಷಧಿ ಇಲ್ಲ ಗೊತ್ತಾ ಕೋವಿಡ್ಗೆ. ವ್ಯಾಕ್ಸಿನ್ ಮಾತ್ರ ಇರುವಂತಹದ್ದು. ನೀವು ಬರುವುದಕ್ಕಿಂತ ಮುಂಚೆ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಗಟ್ಟಿ. ಬಂದ ನಂತರ ನಿಜವಾಗ್ಲೂ ನಿಮ್ಮ ಇಮ್ಯುನಿಟಿ ಕಮ್ಮಿ ಇದ್ರೆ ನಿಮ್ಮನ್ನ ಕೋವಿಡ್ ಇಂದ ಕಾಪಾಡುವಂತಹದ್ದು ಯಾರ ಕೈಯಲ್ಲೂ ಆಗೋದಿಲ್ಲ ಪ್ರಪಂಚದಲ್ಲಿ, ಮನುಷ್ಯರ ಕೈಯಲ್ಲಿ, ಯಾವ ವೈದ್ಯರ ಕೈಯಲ್ಲೂ ಆಗೋದಿಲ್ಲ. ಹೌದಾ? ಹೌದು. ಅದಕ್ಕೆ ನಾವು ಸತ್ಯವೇದದಲ್ಲಿ ಓದ್ಕೊಳ್ಳುವಂತಹದ್ದು, ಗಾಯ ಕಟ್ಟುವಂತಹದ್ದು ನಿಜವಾಗ್ಲೂ ದೇವರು. ಮನುಷ್ಯರಿಗೆ ಗಾಯ ಕಟ್ತಿರುವಂತಹದ್ದು ದೇವರು. ಕೋವಿಡ್ ತಡಿಬೇಕು ಅಂತ ಹೇಳಿದ್ರೆ ದೇವರ ಕೈಯಲ್ಲಿ ಮಾತ್ರ ಸಾಧ್ಯ, ಮತ್ತೆ ವೈದ್ಯರಾಗಿರುವಂತಹ ದೇವರ ಕೈಯಲ್ಲಿ ಮಾತ್ರ ಸಾಧ್ಯ. ಪ್ರಪಂಚದಲ್ಲಿ ಯಾರ ಕೈಯಲ್ಲೂ ಆಗೋದಿಲ್ಲ. ನಾನು ಅಮೆರಿಕ ಪ್ರೆಸಿಡೆಂಟು, ನನ್ಗೆ 24 ಜನ ಡಾಕ್ಟರ್ಗಳು ಇರ್ತಾರೆ ನನ್ನ ಸುತ್ತ ಅಂತ ಹೇಳಿದ್ರು. ಮೈಕಲ್ ಜಾಕ್ಸನ್ ಗೊತ್ತಲ್ವಾ ಪ್ರಿಯರೇ ನಮ್ಗೆ? ಆ ಮೈಕಲ್ ಜಾಕ್ಸನ್ ಅವರು ಸಹ ನಾನು ದೀರ್ಘಕಾಲ ಬದುಕಬೇಕು ಅಂತ ಒಂದು ದೊಡ್ಡ ಟೀಮ್ ಅನ್ನ ಅಪಾಯಿಂಟ್ ಮಾಡ್ಕೊಂಡಿದ್ರು ತನ್ನ ಸುತ್ತ. ದೊಡ್ಡ ಟೀಮ್ ಅನ್ನ, ಡಾಕ್ಟರ್ಗಳ ಟೀಮ್ ಅನ್ನ. ಪ್ರಪಂಚದಲ್ಲಿ ಎಷ್ಟು ಜನ ಮಲ್ಟಿ ಸ್ಪೆಷಲಿಸ್ಟ್ ಗಳಿದ್ದಾರೋ, ಅಥವಾ ಮಲ್ಟಿ ಸ್ಪೆಷಲಿಸ್ಟ್ ಗಳಲ್ಲಿ ಇನ್ನೂ ಶ್ರೇಷ್ಠರಿದಾರಲ್ವಾ, ಆ ಟಾಪ್ ಟಿಯರ್ ಡಾಕ್ಟರ್ಗಳು ಏನಿದಾರಲ್ವಾ, ಅವರನ್ನೇ ಅಪಾಯಿಂಟ್ ಮಾಡ್ಕೊಂಡಿದ್ರು ತನ್ನ ಸುತ್ತಲೂ ಸಹ. ಪಾಪ 50s ಅಲ್ಲೇ ಹೊರಟೋದ್ರು. 50ರ ದಶಕದಲ್ಲೇ ಹೊರಟೋದ್ರು. ದೀರ್ಘಕಾಲ ಬದುಕಬೇಕು ಅಂತ ಅನ್ಕೊಂಡಿದ್ರು. ಡಾಕ್ಟರ್ಗಳು ಉಳಿಸ್ಲಿಲ್ವಾ? ಇಲ್ಲ. ಅದು ನಮ್ಮ ಪ್ರಪಂಚದಲ್ಲಿರುವಂತ ಡಾಕ್ಟರ್ಗಳ ಸ್ಪೆಷಾಲಿಟಿ. ಹೌದಾ ಇಲ್ವಾ? ನಾನು ಅವ್ರನ್ನ ಅಲ್ಲಗಳಿತಿಲ್ಲ, ದೇವರನ್ನ ಸ್ವಲ್ಪ ಹೈಲೈಟ್ ಮಾಡ್ತಿದ್ದೀನಿ ಅಷ್ಟೇ. ಇನ್ನು ಜಯಲಲಿತಾ ಅವ್ರು ಗೊತ್ತಲ್ವಾ ನಮಗೆ? ಆ ಜಯಲಲಿತಾ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅಪೋಲೋ ಹಾಸ್ಪಿಟಲ್ಗಳಲ್ಲಿ ಚೆನ್ನೈಯಲ್ಲಿ ಅವರ ಕೊನೆಯ ಸಂದರ್ಭದಲ್ಲಿ ಫಾರಿನ್ ಇಂದ ಎಲ್ಲ ಬಂದ್ರಂತೆ ಡಾಕ್ಟರ್ಗಳು. ಪಾಪ ದೊಡ್ಡ ದೊಡ್ಡ ಟೀಮ್ ಎಲ್ಲ ಬಂತು ಫಾರಿನ್ ಇಂದ. ಉಳಿಸ್ಲಿಕ್ಕೆ ಆಯ್ತಾ? ಇಲ್ಲ. ಹೌದಾ? ಇನ್ನೇನ್ ಮಾಡ್ತಾರೆ ಈ ಪ್ರಪಂಚದಲ್ಲಿರುವಂತಹ ವೈದ್ಯರು? ಯಾಕಂದ್ರೆ ವೈದ್ಯರನ್ನ ದೇವ್ರು ಅನ್ಬಿಡ್ತೀವಲ್ವಾ ನಾವು ಮಾತಿಗೆ ಮುಂಚೆ. ಅದಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಿದ್ದೀವಿ. ವೈದ್ಯರು ವೈದ್ಯರೇ. ಡಾಕ್ಟರ್ ಓದ್ಕೊಂಡ್ ಬಂದಿದ್ದೀರಾ, ಈ ಲೋಕಕ್ಕೆ ಸಂಬಂಧಪಟ್ಟಿರುವಂತೆ ಮಾತ್ರ ಇವರು ವೈದ್ಯರು ಅಷ್ಟೇ. ಆದ್ರೆ ದೇವ್ರನ್ನ ನೀವು ಆ ರೀತಿ ನೋಡುವಂತಹದ್ದಲ್ಲ. ಈ ವೈದ್ಯರಿಗೂ ದೇವರಿಗೂ ಸಮಾನವಾಗಿ ನೋಡುವಂತಹದ್ದಲ್ಲ. ಈ ವೈದ್ಯರನ್ನೇ ದೇವ್ರು ಅಂದ್ರೆ ನೀವು ಸಮಾನವಾಗಿ ನೋಡ್ತಿದ್ದೀರಾ ಅಂತಾನೆ ಅಲ್ವಾ ಅದರ ಅರ್ಥ. ದೇವ್ರು ವೈದ್ಯರು, ಇಲ್ಲೂ ಸಹ ವೈದ್ಯರಿದ್ದಾರೆ ನಮ್ ಕಣ್ ಮುಂದೆ ಓದ್ಕೊಂಡ್ ಬಂದಿರುವಂತವ್ರು. ಇವರನ್ನೇ ದೇವ್ರು ಅಂದ್ರೆ ಇನ್ ಈ ವೈದ್ಯರನ್ನು ಆ ವೈದ್ಯರನ್ನು ನೀವು ಸಮಾನರಾಗಿ ನೋಡಿದ್ದೀರಾ ಅಂತ ಅಲ್ವಾ ಅದರ ಅರ್ಥ. ಹಂಗ್ ಮಾಡ್ಬಿಟ್ರೆ ಸರಿನಾ? ಕೆಮ್ಮು ವಾಸಿ ಮಾಡಿದ್ರು ಅಂತ ಹೇಳಿ, ಕೆಮ್ಮು ಸಿರಪ್ ಬರ್ಕೊಟ್ರು ಅಂತ ಹೇಳಿ ವೈದ್ಯರನ್ನ ದೇವ್ರು ಅನ್ಬಿಟ್ರೆ ಹೇಗೆ? ಹೌದಾ? ಪ್ಯಾರಾಸಿಟಮಾಲ್ ಡೋಲೋ 650 ಬರ್ಕೊಟ್ರು ಜ್ವರ ಬಂದಿದ್ದಕ್ಕೆ ಅಂತ ಹೇಳಿ ಆ ದೇವ್ರ ಆ ವೈದ್ಯರ ಕಾಲಿಗೆ ಬಿದ್ದು ನೀವೇ ದೇವ್ರು ನಮ್ ಪಾಲಿಗೆ ಅಂದ್ಬಿಟ್ರೆ ಹೇಗೆ? ಹೌದಾ ಇಲ್ವಾ? ಡೋಲೋ 650 ಇಟ್ಟಿದ್ಯಾರು? ಇಷ್ಟಕ್ಕೂ ಪ್ಯಾರಾಸಿಟಮಾಲ್ ಮೆಡಿಸನ್ ಅನ್ನು ಪ್ರಕೃತಿಯಲ್ಲಿ ಸೃಷ್ಟಿ ಮಾಡಿದ್ಯಾರು? ದೇವ್ರು. ನಿಮ್ಮ ಶರೀರದಲ್ಲಿ ನೀವು ಪ್ಯಾರಾಸಿಟಮಾಲ್ ತಗೊಂಡಿದ ತಕ್ಷಣ ನಿಮ್ಮ ಶರೀರ ಕೆಲಸ ಮಾಡ್ಬೇಕು ಅನ್ನುವಂತ ರೀತಿ ನಿಮ್ಮ ದೇಹವನ್ನ ಡಿಸೈನ್ ಮಾಡಿದ್ಯಾರು? ದೇವ್ರು. ಅದನ್ನ ಬರ್ಕೊಟ್ಟಿರುವಂತವ್ರನ್ನ ದೇವ್ರು ಅಂತೀರಾ? ಅದನ್ನ ಸೃಷ್ಟಿ ಮಾಡಿರುವಂತವ್ರನ್ನ ದೇವ್ರು ಅಂತೀರಾ? ಅದು ಪ್ರಪಂಚಕ್ಕೆ ಗೊತ್ತಾಗ್ಬೇಕಾಗಿರುವಂತಹ ವ್ಯತ್ಯಾಸ. ಅದು ಪ್ರಪಂಚಕ್ಕೆ ಗೊತ್ತಾಗ್ಬೇಕಾಗಿರುವಂತಹ ಈ ಸತ್ಯ ಗೊತ್ತಾಗ್ಬೇಕು ಪ್ರಪ್ರಥಮವಾಗಿ. ನೀವು ಸಹ ಯಾರಾದ್ರೂ ನಿಮ್ಮ ಸುತ್ತಮುತ್ತಲು ಯಾರಾದ್ರೂ ಇದ್ರೆ ಡಾಕ್ಟರ್ ಕಾಲಕ್ಕೆ ಬೀಳುವಂತವ್ರು, ಡಾಕ್ಟರ್ನೇ ದೇವ್ರು ಅಂತ ಅನ್ಬಿಡುವಂತವ್ರು, ಇದನ್ನ ಹೇಳಿ ಪ್ಲೀಸ್. ಹೌದಾ? ವೈದ್ಯರಿಗೂ ಈ ಲೋಕದಲ್ಲಿರುವಂತಹ ವೈದ್ಯರಿಗೂ ಆ ಪರಮ ವೈದ್ಯರಿಗೂ ಇರುವಂತಹ ವ್ಯತ್ಯಾಸ ಏನು? ಇಡೀ ಪ್ರಪಂಚದಲ್ಲಿ ಗಾಯ ಕಟ್ಟುವಂತ ಶಕ್ತಿ ಇರುವಂತಹದ್ದು ದೇವ್ರಿಗೆ ಮಾತ್ರ. ಈ ವೈದ್ಯರು ಗಾಯ ಕಟ್ತಿದಾರೆ ಅಂದ್ರೆ ತುಂಬಾ ಸಂತೋಷ. ಆದ್ರೆ ನೀವು ಆ ವೈದ್ಯರು ಸೃಷ್ಟಿ ಮಾಡಿರುವಂತ ಮೆಡಿಸನ್ ಅನ್ನ ತಗೊಂಡಲ್ವಾ ಕಟ್ತಿರುವಂತಹದ್ದು. ಹೌದಲ್ವಾ? ಓಕೆ, ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡೋಣ. ಇಷ್ಟಕ್ಕೂ ನಾನು ಆಗ್ಲಿಂದ ಹೇಳ್ತಿದ್ದೀನಲ್ವಾ, ಮಲ್ಟಿ ಸ್ಪೆಷಾಲಿಟಿ ಅಂತ ಹೇಳಿ ಸಾಕಷ್ಟು ಡಿವಿಷನ್ಗಳಿದೆ ಪ್ರಿಯರೇ ವೈದ್ಯಕೀಯ ರಂಗದಲ್ಲಿ. ನಾನು ಆಗ್ಲೇ ಹೇಳ್ದೆ, ಪ್ರತಿಯೊಬ್ಬ ಡಾಕ್ಟರ್ ಸಹ ಪ್ರತಿಯೊಂದೊಂದು ಡಿವಿಷನ್ ಗಳನ್ನು ನೋಡೋದಿಲ್ಲ. ನಿಜನ? ಪ್ರತಿಯೊಬ್ಬ ಡಾಕ್ಟರ್ ಸಹ ಪ್ರತಿಯೊಂದೊಂದು ಡಿವಿಷನ್ ಅನ್ನು ಸಹ ನೋಡೋದಿಲ್ಲ. ನೀವು ಕಣ್ಣಿಗೆ ಕಾಯಿಲೆ ಬಂದ್ರೆ ಬೇರೆ, ಅಂದ್ರೆ ಕಣ್ಣಿಗೆ ಏನಾದ್ರು ಆದ್ರೆ ಬೇರೆ ವೈದ್ಯರ ಹತ್ರ ಹೋಗ್ಬೇಕು, ಹೃದಯಕ್ಕೆ ಏನಾದ್ರು ಆದ್ರೆ ಬೇರೆ ವೈದ್ಯರ ಹತ್ರ ಹೋಗ್ಬೇಕು. ಆಗ್ಲಿಂದ ಮಾತಾಡ್ಕೊಂಡ್ ಬರ್ತಿದೀವಲ್ವಾ, ದೇವರು ನಾವು ಹುಟ್ಟಿರುವುದಕ್ಕಿಂತ ಮುಂಚೆಯಿಂದಲೂ ತಾಯಿ ಗರ್ಭದಲ್ಲಿ ನಾವ್ ಇರ್ಬೇಕಾದ್ರೆ ಆ ಸಂದರ್ಭದಿಂದಲೂ ಸಹ ಪ್ರತಿಯೊಂದೊಂದು ಸಮಸ್ಯೆಯನ್ನು ಟ್ರೀಟ್ ಮಾಡ್ತಾ ಬರ್ತಿದ್ದಾರೆ ಅಂತ ಆಗ್ಲಿಂದ ಮಾತಾಡ್ಕೊಳ್ತಿದೀವಲ್ವಾ. ಅದನ್ನ ಚಿಕ್ಕದಾಗಿ ಮೆಲ್ಕು ಹಾಕಿ ನೋಡೋಣ. ನೀವ್ ತಾಯಿಯ ಗರ್ಭದಲ್ಲಿ ಇರ್ಬೇಕಾದ್ರೆ, ಇದನ್ನ ಕಳೆದ ಸಾರಿನೂ ಸಾಕಷ್ಟು ಸಾರಿ ಮಾತಾಡ್ಕೊಡೋದು, ಇನ್ನೊಂದೇ ಒಂದ್ಸಾರಿ ನೆನಪಿಸ್ತೇನೆ ನಿಮಗೆ. ನೀವು ತಾಯಿಯ ಗರ್ಭದಲ್ಲಿ ಇರ್ಬೇಕಾದ್ರೆ 5 ವಾರಗಳಲ್ಲಿ ನಿಮ್ಮ ಹಾರ್ಟ್ ನಿರ್ಮಾಣ ಆಗ್ಬೇಕು. ಆ 5 ವಾರಗಳಲ್ಲಿ ನಿಮ್ಮ ಹಾರ್ಟ್ ಅನ್ನ ನಿರ್ಮಾಣ ಮಾಡಿದಂತಹ ಕಾರ್ಡಿಯಾಲಜಿಸ್ಟ್ ದೇವ್ರೆ. ಯಾಕಂದ್ರೆ ಹಾರ್ಟ್ ಸಮಸ್ಯೆ ಇದ್ರೆ ಅದನ್ನ ನೋಡುವಂತಹ ಡಾಕ್ಟರ್ ಹೆಸರು ಕಾರ್ಡಿಯಾಲಜಿಸ್ಟ್ ಅಂತ ಹೇಳಿ ಕರಿತೀವಿ. ನಿಮ್ಗೆ 5 ವಾರಗಳಿರ್ಬೇಕಾದ್ರೆ
ನೀವು ತಾಯಿಯ ಗರ್ಭದಲ್ಲಿ ಬಿದ್ದು 5 ವೀಕ್ಸ್ ಆಗಿರ್ಬೇಕಾದ್ರೆ ನಿಮ್ಗೊಂದು ಅಕ್ಕಿ ಕಾಳಷ್ಟು, ಅರ್ಧ ಅಕ್ಕಿ ಕಾಳಷ್ಟು ಆಕಾರ 5 ವಾರದಲ್ಲಿ ನಮ್ಮ ಅರ್ಧ ಅಕ್ಕಿ ಕಾಳಷ್ಟು ಇರ್ತೀವಿ ತಾಯಿ ಗರ್ಭದಲ್ಲಿ. ಆ ಅರ್ಧ ಅಕ್ಕಿ ಕಾಳಲ್ಲಿ ಹಾರ್ಟ್ ಅನ್ನ ನಿರ್ಮಾಣ ಮಾಡಿದಂತಹ ಕಾರ್ಡಿಯಾಲಜಿಸ್ಟ್ ಯಾರು ಗೊತ್ತಾ? ದೇವ್ರೆ. ಆ ಚಿಕ್ಕ ಅಕ್ಕಿ ಕಾಳು ಇರ್ಬೇಕಾದ್ರೆ ಆ ಚಿಕ್ಕ ಅಕ್ಕಿ ಕಾಳಿನ ಆ ಆಕಾರದಲ್ಲಿ ನಿಮ್ಗೆ ಸುತ್ತ ಸಾವಿರಾರು ಕೋಟ್ಯಾಂತರ ನರಗಳನ್ನು ನಿರ್ಮಾಣ ಮಾಡ್ತಾರಲ್ವಾ. ವೈದ್ಯರನ್ನ ಕೇಳಿದ್ರೆ ನಿಮ್ಮ ನರಗಳನ್ನ ಒಂದೊಂದಾಗಿ ತೆಗೆದು ಸ್ಪ್ಲಿಟ್ ಮಾಡ್ತಾ ಲೈನ್ ಆಗಿ ಜೋಡಿಸ್ಕೊಂಡು ಹೋದ್ರೆ ಭೂಮಿಗೆ 2 ರೌಂಡ್ ಬರ್ಬೋದಂತೆ. ಚಿಕ್ಕ ಚಿಕ್ಕ ನಮ್ಮ ದೇಹದಲ್ಲಿರುವಂತ ಚಿಕ್ಕ ಚಿಕ್ಕ ವೈನ್ಸ್ ಅನ್ನೆಲ್ಲ ತೆಗೆದು ಸ್ಟ್ರೈಟ್ ಆಗಿ ಇಟ್ಕೊಂಡು ಹೋದ್ರೆ ಭೂಮಿಯ ಸುತ್ತ 2 ರೌಂಡ್ ಬರ್ಬೋದಂತೆ ಒಬ್ಬ ಮನುಷ್ಯನಲ್ಲಿರುವಂತಹ ನರಗಳು. ಅರ್ಥ ಆಯ್ತಾ? ಅರ್ಧ ಅಕ್ಕಿ ಕಾಳು ಇರ್ಬೇಕಾದ್ರೆ ಅಷ್ಟು ನರಗಳನ್ನ ಏರ್ಪಡಿಸ್ತಾರಲ್ವಾ. ಆ ನ್ಯೂರಾಲಜಿಸ್ಟ್ ಯಾರು ಗೊತ್ತಾ? ನ್ಯೂರಾಲಜಿಸ್ಟ್ ಅಂದ್ರೆ ನರಗಳಿಗೆ ಸಂಬಂಧಪಟ್ಟಿರುವಂತಹ ವೈದ್ಯರು. ಆ ನ್ಯೂರಾಲಜಿಸ್ಟ್ ಯಾರು? ದೇವರು. ನೀವು ತಾಯಿಯ ಗರ್ಭದಲ್ಲಿ ಇರ್ಬೇಕಾದ್ರೆ ಕೆಲವು ವಾರಗಳಲ್ಲಿ ನಿಮ್ಗೆ ನೋಡ್ಬೇಕು ನನ್ನ ಮಗ ಪ್ರಪಂಚವನ್ನ ಅಂತ ಹೇಳಿ ನಿಮ್ಮ ಕಣ್ಣನ್ನ ನಿರ್ಮಾಣ ಮಾಡ್ತಾರಲ್ಲ, ಆಪ್ಥೆಲ್ಮಾಲಜಿಸ್ಟ್ ಯಾರು? ದೇವರು. ಆಪ್ಥೆಲ್ಮಾಲಜಿಸ್ಟ್ ಅಂದ್ರೆ ಕಣ್ಣಿನ ಸ್ಪೆಷಲಿಸ್ಟ್. ಅದೇ ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ನಿಮ್ಮ ಮೂಳೆಗಳನ್ನು ಸೃಷ್ಟಿ ಮಾಡಿ ಆ ಮೂಳೆಗಳನ್ನ ಬೆಳೆಯೋ ಹಂಗ್ ಮಾಡ್ತಾರಲ್ವಾ. ಆರ್ಥೋಪೆಡಿಷನ್ ಯಾರು? ಮೂಳೆಗಳ ಡಾಕ್ಟರ್. ಆರ್ಥೋಪೆಡಿಷನ್ ಅಂದ್ರೆ ಮೂಳೆಗಳ ಡಾಕ್ಟರ್ ಯಾರು? ದೇವರು. ಹೌದಾ? ಇಷ್ಟೊಂದು ಸ್ಪೆಷಾಲಿಟಿ ಇದೆಯಾ ದೇವರಲ್ಲಿ? ಇನ್ನೂ ಸಾಕಷ್ಟು. ನಾನು ಆಗ್ಲೇ ಹೇಳಿದೆ, ಕಿಡ್ನಿ ಅಂತ ಹೇಳಿದ್ರೆ ನೆಫ್ರಾಲಜಿಸ್ಟ್. ಹೌದಾ? ಎಂಡೋಕ್ರೈನಲಾಜಿಸ್ಟ್. ಸಾಕಷ್ಟು ಸ್ಪೆಷಾಲಿಟಿಗಳು ಪ್ರಪಂಚದಲ್ಲಿ. ಇಲ್ಲಿ ಒಂದೊಂದನ್ನ ನೋಡ್ಲಿಕ್ಕೆ ಒಬ್ಬೊಬ್ಬ ಡಾಕ್ಟರ್. ದೇವ್ರು ಮಾತ್ರ ಎಲ್ಲವನ್ನು ಅವರೇ ನೋಡ್ತಾ ಬರ್ತಿದ್ದಾರೆ. ನಮ್ಮ ಗರ್ಭದಿಂದಲೂ ಸಹ, ನಾವು ಮಗುವಾಗಿಂದಲೂ ಸಹ, ನಾವು ದೊಡ್ಡವರಾಗಿ ಮುದುಕರಾಗುವವರೆಗೂ ನಮ್ಮನ್ನು ನೋಡ್ತಾ ಆರೈಕೆ ಮಾಡ್ತಾ ಬರ್ತಿರುವಂತಹ ವೈದ್ಯರು. ಫ್ರೀ ಆಗಿ, ಯಾವ ಫೀಸು ತಗೊಳ್ತಿಲ್ಲ, ಫ್ರೀ ಆಗಿ ನೋಡ್ತಾ ಬರ್ತಿರುವಂತಹದ್ದು ದೇವರು. ನೀವು ತಾಯಿಯ ಗರ್ಭದಲ್ಲಿ ಇರ್ಬೇಕಾದ್ರೆ ಆ ಕಡೆ ನಿಮ್ಮ ಆರೋಗ್ಯ, ಈ ಕಡೆ ತಾಯಿಯ ಆರೋಗ್ಯ. ಇಷ್ಟಕ್ಕೂ ತಾಯಿ ತಗೊಳ್ತಿದ್ದಂತಹ ಆಹಾರ, ನೀವು ತಾಯಿಯ ಗರ್ಭದಲ್ಲಿ 9 ತಿಂಗಳು ಇರ್ಬೇಕಾದ್ರೆ ನಿಮ್ಗೆ ಏನಾದ್ರು ಸಪ್ರೇಟ್ ಆಗಿ ಸ್ಪೂನ್ ಇಂದ ಯಾರಾದ್ರೂ ತಿನ್ನಿಸ್ತಿದ್ರ? ನಿಮಗೇನಾದ್ರೂ ಯಾರಾದ್ರೂ ಸ್ಪೂನ್ ಇಂದ ತಿನ್ನಿಸ್ತಿದ್ರ? ಇಲ್ಲ. ಹೆಂಗ್ ಹೋಗ್ತಿತ್ತು ಆಹಾರ ಮತ್ತೆ ನಿಮ್ಗೆ? ತಾಯಿಯ ಗರ್ಭದಲ್ಲಿ ಇರ್ಬೇಕಾದ್ರೆ ನಾವು 9 ತಿಂಗಳು ನಮ್ಗೆ ಆಹಾರ ಹೆಂಗ್ ಹೋಯ್ತು ಮತ್ತೆ ಒಳಗಡೆ? ದೇವರಿಂದ. ದೇವ್ರು ಏನ್ ಮಾಡಿದ್ರು ಅದಕ್ಕೋಸ್ಕರ? ಪ್ಲೆಸೆಂಟಾ ಅನ್ನುವಂತ ಒಂದು ಪೈಪ್ ಅನ್ನು ಇಟ್ಟಿದ್ರು. ತಾಯಿ ತಿಂದಂತ ಆಹಾರ ಮಗುವಿಗೆ ರೀಚ್ ಆಗ್ಬೇಕು. ಹೌದಾ? ತಾಯಿ ಏನಾದ್ರೂ ಆಹಾರ ಸೇವನೆ ಮಾಡಿದ್ರೆ ಅದು ಮಗುವಿಗೆ ರೀಚ್ ಆಗ್ಬೇಕು. ಈ ರೀತಿ ಸೆಟ್ ಮಾಡಿದಂತಹ ಗೈನಕಾಲಜಿಸ್ಟ್ ಯಾರು ಗೊತ್ತಾ? ಗೈನಕಾಲಜಿಸ್ಟ್ ನ ಕೆಲಸ ಏನು ಅಂದ್ರೆ, ಗೈನಕಾಲಜಿಸ್ಟ್ ಅಂದ್ರೆ ಅಂದ್ರೆ ತಾಯಿ ಆರೋಗ್ಯ ಆ ಕಡೆ, ಈ ಕಡೆ ಮಗುವಿನ ಆರೋಗ್ಯ ಎರಡನ್ನೂ ನೋಡ್ತಿರ್ತಾರಲ್ವಾ ವೈದ್ಯರು. ಪ್ರೆಗ್ನೆಂಟ್ ಅಂತ ಒಂದು ಸ್ತ್ರೀ ಗೊತ್ತಾಗಿದ ತಕ್ಷಣ ಗೈನಕಾಲಜಿಸ್ಟ್ ಹತ್ರ ಹೋಗ್ತಾರೆ ಜನರಲ್ ಆಗಿ. ಈ ಇಡೀ ಪ್ರಪಂಚದಲ್ಲಿ ಪ್ರಪ್ರಥಮ ಗೈನಕಾಲಜಿಸ್ಟ್ ಯಾರಾದ್ರೂ ಇದಾರೆ ಅಂದ್ರೆ, ಎಲ್ರಿಗೂ ಟ್ರೀಟ್ ಮಾಡ್ತಿರುವಂತ ಗೈನಕಾಲಜಿಸ್ಟ್ ಇದಾರೆ ಅಂದ್ರೆ ಅವ್ರ ದೇವ್ರೆ. ನಾನಾಗ್ಲೇ ಹೇಳಿದ್ನಲ್ವಾ, ಆ ಕಡೆ ತಾಯಿ ಆರೋಗ್ಯ, ಈ ಕಡೆ ಮಗುವಿನ ಆರೋಗ್ಯ. ತಾಯಿ ತಿಂದ ಆಹಾರ ಮಗುವಿಗೆ ತಲುಪಿಸ್ಬೇಕು, ತಾಯಿ ಕುಡಿತಿರುವಂತಹ ನೀರು ಮಗುವಿಗೆ ತಲುಪಿಸ್ಬೇಕು, ತಾಯಿ ತಗೊಳ್ತಿರುವಂತಹ ಉಸಿರು ಮಗುವಿಗೆ ತಲುಪಿಸ್ಬೇಕು. ಗೈನಕಾಲಜಿಸ್ಟ್ ದೇವ್ರು. ಹೌದು. ಡರ್ಮಟಾಲಜಿಸ್ಟ್, ಸ್ಕಿನ್ ಅನ್ನ ಟ್ರೀಟ್ ಮಾಡುವಂತ ಡಾಕ್ಟರ್ ಹೆಸರು ಡರ್ಮಟಾಲಜಿಸ್ಟ್ ಅಂತ ಹೇಳಿ ಕರಿತೀವಿ ಅವರನ್ನ, ಆ ವೈದ್ಯಕೀಯ ತಜ್ಞರನ್ನ. ಹೌದಾ? ನೀವು ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಮಾಂಸವನ್ನ ಹೆಣೆದು ಅದ್ರ ಮೇಲೆ ಚರ್ಮದಿಂದ ಹೊದಿಸಿದೀನಿ ಅಂತ ಹೇಳಿ ನಾವು ಓದ್ಕೊಳ್ತೀವಲ್ವಾ ಸತ್ಯವೇದದಲ್ಲಿ. ದೇವರು ಮಾಂಸ ಚರ್ಮಗಳಿಂದ ಅಂದ್ರೆ ನರಗಳಿಂದ ನಮ್ಮನ್ನು ಹೆಣೆದು ಮಾಂಸದಿಂದ ಅದನ್ನ ನಮ್ಮ ಮೇಲೆ ಮುಚ್ಚಿ ಅದರ ಮೇಲೆ ಚರ್ಮವನ್ನು ಕೊಟ್ಟು ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿ ನಾವು ಸತ್ಯವೇದದಲ್ಲಿ ಸಾಕಷ್ಟು ಸಾರಿ ಓದ್ಕೊಳ್ತೀವಿ. ಹೆಣೆದು ಅದರ ಮೇಲೆ ಚರ್ಮ ಮಾಂಸಗಳಿಂದ ಅದನ್ನ ಮುಚ್ಚಿದ್ದಿ ಅಂತ ಹೇಳಿ ನಾವು ಓದ್ಕೊಳ್ತೀವಲ್ವಾ. ಆ ಡರ್ಮಟಾಲಜಿಸ್ಟ್ ಯಾರು? ದೇವರು. ಅದು ದೇವರಿಗಿರುವಂತಹ ಸ್ಪೆಷಾಲಿಟಿ. ಹೌದಾ? ಸಮಯ ಸಾಕಷ್ಟು ಆಗಿದೆ, ನಿಲ್ಸೋಣ ಇಲ್ಲಿ ಸಂದೇಶವನ್ನ. ಮುಂದೆ ಯಾವಾಗಾದ್ರೂ ದೇವರ ಚಿತ್ತ ಇದ್ರೆ ಈ ಸಂದೇಶವನ್ನ ಕಂಟಿನ್ಯೂ ಮಾಡೋಣ. ಆದ್ರೆ ನೆಕ್ಸ್ಟ್ ವಾರ ಬೇರೆ ಅಂಶವನ್ನ ಆಲೋಚನೆ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಆದ್ರೆ ಸದ್ಯಕ್ಕೆ ಈ ಅಂಶದಿಂದ ನಮ್ಗೆ ಅರ್ಥ ಆಗಿರುವಂತಹ ಮಾಹಿತಿ ಏನು? ಕಳೆದ ವಾರ, ಈ ವಾರ ನಾವ್ ಅರ್ಥ ಮಾಡ್ಕೊಂಡಿರುವಂತಹದ್ದು ಏನು? ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ವೈದ್ಯರು ಅಂದ್ರೆ ದೇವರೇ. ಈ ವೈದ್ಯರು ಫೀಸ್ ತಗೊಂಡು ನಮ್ಮನ್ನು ಟ್ರೀಟ್ ಮಾಡುವಂತವ್ರಲ್ಲ. ಹೌದಾ? ನಮ್ಮ ತಂದೆಯೇ ವೈದ್ಯರಾಗಿ ಕೆಲಸ ಮಾಡ್ತಿದ್ದಾರೆ ನಮಗೋಸ್ಕರ. ಯಾವಾಗಿಂದ ಈ ವೈದ್ಯರು ನಮಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅಂದ್ರೆ, ನಾವು ತಾಯಿಯ ಗರ್ಭದಲ್ಲಿ ಬರುವುದಕ್ಕಿಂತ ಮುಂಚಿನಿಂದಲೂ ಸಹ, ಆ ಒಂದು ಕಣವಾಗಿ ನಾವು ಇದ್ದಾಗಿನಿಂದಲೂ ಸಹ ನಮ್ಮನ್ನು ಪ್ರಪ್ರಥಮವಾಗಿ ಡೆವಲಪ್ ಮಾಡ್ಲಿಕ್ಕೆ, ಒಂದು ಸೆಲ್ಸ್ ಮಲ್ಟಿಪ್ಲೈ ಆಗುವಂತೆ ಮಾಡಿದ್ದು ದೇವ್ರು. ಆ ಮಲ್ಟಿಪ್ಲೈ ಆದ ನಂತರ ಒಂದು ಆಕಾರವನ್ನ ಕೊಟ್ಟಿದ್ದು ದೇವ್ರು. ಆ ಆಕಾರವನ್ನ ಪ್ರಪ್ರಥಮವಾಗಿ ನೋಡಿದ್ದು ನರ್ಸ್ ಅಲ್ಲ, ಆ ವೈದ್ಯರು.
ಅಲ್ಲಿಂದ ತಾಯಿಯ ಆರೋಗ್ಯವನ್ನ, ಮಗುವಿನ ಆರೋಗ್ಯವನ್ನ ಎರಡನ್ನೂ ನೋಡ್ತಾ ಬರ್ತಿರುವಂತಹದ್ದು ದೇವ್ರು. ನಾವು ಹೊರಗಡೆ ಬಂದ ನಂತರ ನಾವು ಊಟ ಮಾಡಿದ್ರೆ ಆ ಊಟ ಜೀರ್ಣ ಆಗುವಂತೆ ವ್ಯವಸ್ಥೆಯನ್ನ ಇಟ್ಟಿರುವಂತಹದ್ದು ದೇವ್ರು. ಸಮಸ್ಯೆ ಬಂದ್ರೆ ಮತ್ತೆ ಆ ಸಮಸ್ಯೆಗೋಸ್ಕರ ಎಲೆಗಳಲ್ಲಿ ಔಷಧಿಯನ್ನ ಇಟ್ಟಿರುವಂತಹದ್ದು ದೇವ್ರು. ನೋಡಿದ್ರೆ ದೇವರ ಕಾಂಟ್ರಿಬ್ಯೂಷನ್ ನಮ್ಮ ಜೀವನಗಳಲ್ಲಿ ಎಷ್ಟಿದೆ ಅಂತ ಹೇಳಿ. ವೈದ್ಯರಾಗಿರುವಂತಹ ದೇವರ ಕಾಂಟ್ರಿಬ್ಯೂಷನ್ ನಮ್ಮೆಲ್ಲರ ಜೀವನಗಳಲ್ಲೂ ಇಷ್ಟೊಂದಿದೆ. ಅದನ್ನ ಗುರುತಿಸೋಣ. ಅಷ್ಟು ಮಾತ್ರ ಈ ಸಂದೇಶದ ಸಾರಾಂಶ, ಉದ್ದೇಶನೂ ಅಷ್ಟೇ. ಏನು ಉದ್ದೇಶ ಏನು? ದೇವರು ವೈದ್ಯರಾಗಿರುವಂತಹ ದೇವರ ಕಾಂಟ್ರಿಬ್ಯೂಷನ್ ನಮ್ಮ ಜೀವನಗಳಲ್ಲಿ ಎಷ್ಟಿದೆ. ನೀವು ಪ್ರಪಂಚದ ತರ ಆಗ್ಬಾರ್ದಲ್ವಾ? ಪ್ರಪಂಚದಲ್ಲಿ ಇರುವಂತಹ ಜನರ ತರ ಆಗ್ಬಾರ್ದಲ್ವಾ? ಸತ್ಯವೇದ ಮತ ಪುಸ್ತಕನೋ ಅಥವಾ ನಿಮ್ಮ ಸುತ್ತಮುತ್ತ ಯಾರಾದ್ರೂ ಈ ತರ ಇದ್ದರೆ ಅವ್ರಿಗೆ ಹೇಳಿ ದಯವಿಟ್ಟು. ಡಾಕ್ಟರ್ ಓದ್ತಿದ್ದ ನಮ್ಮ ಮಗ ಅಂದ್ರೆ ಗ್ರೇಟ್ ಅಂತ ಹೇಳ್ಕೊಂತಾರೆ. ನಮ್ಮ ಮಗ ಸೇವೆ ಮಾಡ್ತಿದ್ದಾನಂದ್ರೆ ಯಾರು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕೆ? ಪ್ರಪಂಚದಲ್ಲಿ ಕೇಳುವಂತಹ ಜನನು ಅಷ್ಟೇ. ನಮ್ಮ ಮಗ ಡಾಕ್ಟರ್ ರೀ ಅಂದ್ರೆ ಓ ಡಾಕ್ಟರ್ ಅಂತ ಅನ್ಕೋತಾರೆ. ನಮ್ಮ ಮಗ ಸೇವೆ ಮಾಡ್ತಿದ್ದಾನೆ, ಸೇವೆ ಮಾಡ್ಕೊಂಡು ಡಾಕ್ಟರ್ ಆಗಿರ್ಬಾರ್ದ? ನಮ್ಮ ಮಗ ಸೇವೆ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಒಂದು ರೀತಿಯಾಗಿರುವಂತಹ ಉದಾಸೀನತೆ. ಹೌದಾ? ಸತ್ಯವೇದದಲ್ಲಿ ಇದೆಯಾ? ವೈದ್ಯಕೀಯ ಮಾಹಿತಿಗಳು ಇದೆಯಾ? ಸಾಕಷ್ಟಿದೆ. ಪ್ರಪ್ರಥಮವಾಗಿ ಇದನ್ನೆಲ್ಲ ಬರ್ಸಿರುವಂತಹದ್ದು ದೇವರೇ, ವೈದ್ಯರಾಗಿರುವಂತಹ ದೇವರು. ಇದನ್ನ ಗುರುತಿಸೋಣ. ದೇವರನ್ನ ಬರೀ ದೇವ್ರು ಅಂತ ಮಾತ್ರ ನೋಡದೆ, ದೇವ್ರನ್ನ ಬರೀ ಖಾಲಿ ದೇವ್ರು ಮಾತ್ರ ಅಂತ ನೋಡದೆ, ದೇವ್ರಂದ್ರೆ ವೈದ್ಯರು ಹೌದು, ಪರಮ ವೈದ್ಯರು ಹೌದು, ಗಾಯವನ್ನು ಕಟ್ಟುವಂತಹದ್ದು ಹೌದು. ಸತ್ಯವೇದದಲ್ಲಿ ಈ ರೀತಿಯಾಗಿರುವಂತಹ ಜ್ಞಾನ ಇದೆ. ದಯವಿಟ್ಟು ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯೆಯ ಜೊತೆ, ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯೆಗಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳಿಗೆ ಸತ್ಯವೇದವನ್ನ ಕಲಿಸಿ. ಆಮೇಲೆ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯೆ ಬೇಡ ಅಂತ ಹೇಳಿ ಒಂದು ರೀತಿಯಾಗಿರುವಂತಹ ವಿಚಿತ್ರ ಸ್ವಭಾವವನ್ನ ತೋರ್ಬಾರ್ದು. ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯೆ ಬೇಕು. ಅದಕ್ಕಿಂತ ಮುಖ್ಯವಾಗಿ ಈ ದೇವರ ಜ್ಞಾನವನ್ನ ಕಲಿಸಿ, ಪ್ರಯಾರಿಟೈಸ್ ಮಾಡಿ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಇಡೀ ಪ್ರಪಂಚದಲ್ಲಿ ನಿಮಗಿಂತ ದೊಡ್ಡ ವೈದ್ಯ, ನಿಮಗಿಂತ ದೊಡ್ಡ ಶ್ರೇಷ್ಠ ವೈದ್ಯರು ಯಾರು ಇಲ್ಲ ಅಂತ ಹೇಳಿ ನಮ್ಗೆ ಅರ್ಥ ಆಗಿದೆ ಅಪ್ಪ. ನೀವು ನಮ್ಮ ಜೀವನದಲ್ಲಿ ಒಬ್ಬ ವೈದ್ಯರಾಗಿ ಪಾತ್ರವನ್ನ ಪೋಷಿಸ್ತಾ ಬರ್ತಿರುವಂತಹ ಆ ಕಾಂಟ್ರಿಬ್ಯೂಷನ್ ಅನ್ನ ನಾವು ಯೋಚನೆ ಮಾಡ್ಲಿಕ್ಕಾಗೋದಿಲ್ಲ ಅಪ್ಪ. ನಮ್ಮ ಜೀವನಗಳಲ್ಲಿ ನೀವು ಒಬ್ಬರಿಲ್ಲದೆ ಹೋಗಿದ್ರೆ ನಮ್ಮ ಜೀವನಗಳೇ ಇಲ್ಲ. ಪ್ರಪಂಚದಲ್ಲಿ ಯಾರಿಲ್ಲ ಅಂತ ಹೇಳಿದ್ರು ನಾವು ಬದುಕ್ತೀವಿ, ಯಾರಿಲ್ಲ ಅಂತ ಹೇಳಿದ್ರು ನಾವು ಜೀವನ ಮಾಡ್ತೀವಿ, ಯಾರಿಲ್ಲ ಅಂತ ಹೇಳಿದ್ರು ನಾವು ಉಸಿರಾಡ್ತೀವಿ. ನೀವು ಒಬ್ಬರಿಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಇಲ್ಲ ನಮ್ಮ ಜೀವನಗಳು. ಧನ್ಯವಾದಗಳು ಅಪ್ಪ. ಪ್ರತಿನಿತ್ಯವೂ ಸಹ ಇದನ್ನೆಲ್ಲ ಉಚಿತವಾಗಿ ನಮಗ್ ಚಿಕಿತ್ಸೆ ಕೊಟ್ಟು, ಉಚಿತವಾಗಿ ನಮ್ಮನ್ನ ನೋಡ್ಕೊಂಡು, ಉಚಿತವಾಗಿ ನಮ್ಮ ಮಗುವಿಂದ ಮತ್ತೆ ದೊಡ್ಡವರನ್ನಾಗಿ ಮಾಡಿ ನೀವು ನಡೆಸ್ತಾ ಬರ್ತಿರುವಂತಹ ಸಮಸ್ತ ಕ್ರಿಯೆಗಳಿಗೂ ಕೃತಜ್ಞತೆಗಳು, ವಂದನೆಗಳು. ಇದನ್ನ ಗುರುತಿಸ್ಲಿಕ್ಕೆ ನಮಗೆ ಇವತ್ತು ನೀವು ಕೊಟ್ಟಂತಹ ಭಾಗ್ಯಕ್ಕೋಸ್ಕರ ಕೃತಜ್ಞತೆಗಳು, ವಂದನೆಗಳು. ನಾವು ಗುರುತಿಸಿರುವಂತಹ ಪ್ರಕಾರ, ಆಲೋಚನೆ ಮಾಡಿರುವಂತಹ ಪ್ರಕಾರ ಈ ಪ್ರಪಂಚದಲ್ಲಿ ಯಾರನ್ನೂ ಸಹ ನಿಮಗಿಂತ ಉನ್ನತರಾಗಿ, ಯಾರನ್ನೂ ಸಹ ನಿಮಗೆ ಸರಿ ಸಮಾನರಾಗಿ ನಾವು ಇಡುವುದಿಲ್ಲ ತಂದೆ. ವೈದ್ಯರು ಔಷಧಿ ಕೊಟ್ಟಿದ ತಕ್ಷಣ ದೇವ್ರು ಅನ್ಬಿಡ್ತೀವಿ, ವೈದ್ಯರು ಔಷಧಿ ಕೊಟ್ಟಿದ ತಕ್ಷಣ ಕಾಲಕ್ಕೆ ಬಿದ್ದ್ಬಿಡ್ತೀವಿ. ಇದನ್ನ ನಾವು ಮಾಡದೆ ಯಾವತ್ತೂ ಸಹ ನಿಮ್ಮ ಸ್ಥಾನಕ್ಕೆ ಧಕ್ಕೆಯನ್ನ ತರದೆ, ನಾವು ನಿಮ್ಮ ಸ್ಥಾನಕ್ಕೆ ಅಮರ್ಯಾದೆಯನ್ನ ತರದೆ, ದೇವರು ಯಾವತ್ತಿಗೂ ಸಹ ಶ್ರೇಷ್ಠ ವೈದ್ಯರು ಅನ್ನುವಂತಹದನ್ನ ಗುರುತಿಸಿ ಇದನ್ನ ಕೇಳಿರುವಂತಹ ಪ್ರತಿ ತಂದೆ ತಾಯಂದಿರು ಸಹ ತಮ್ಮ ಮಕ್ಕಳಿಗೆ ತಾವು ಸತ್ಯವೇದವನ್ನ ಕಲಿಸ್ಬೇಕು. ಅತಿ ಹೆಚ್ಚಾಗಿ, ಅತಿ ಮುಖ್ಯವಾಗಿ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯೆಯ ಜೊತೆ, ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯೆಗಿಂತ ಹೆಚ್ಚಾಗಿ ಸತ್ಯವೇದವನ್ನ ಕಲಿಸ್ಲಿ ಅನ್ನುವಂತಹ ಆಶಯ, ಹಂಬಲ ಅವರಲ್ಲಿ ಹುಟ್ಲಿ ಅನ್ನುವಂತಹದನ್ನ ಕೋರ್ತಾ ತಂದೆ. ಹಾಗೆ ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಕೇಳಿರುವಂತಹ ಮಾತುಗಳನ್ನ ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ ಬೇಕಾಗಿರುವಂತಹ ಬಲವನ್ನ, ಶಕ್ತಿಯನ್ನ, ಜ್ಞಾನವನ್ನ ಅವ್ರಿಗೆ ದಯಪಾಲಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಪ್ರತಿನಿತ್ಯವೂ ಬಂದು ಸಂದೇಶವನ್ನ ಹೇಳುವಂತಹ ಪ್ರತಿಯೊಬ್ಬ ದೈವ ಸಂದೇಶಕರನ್ನೂ ಸಹ ತಂದೆ ನೆನಪು ಮಾಡ್ಕೊಳ್ಳಿ, ಅವರ ಆರೋಗ್ಯ ಪರಿಸ್ಥಿತಿ ಅನಿವಾರ್ಯತೆಗಳನ್ನ ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ರಾಮೋಣ್ಣನವರು ಅವರ ಆರೋಗ್ಯ, ಅವ್ರಿಗೆ ಬೇಕಾಗಿರುವಂತಹ ಅನಿವಾರ್ಯತೆ, ಅವಶ್ಯಕತೆಗಳನ್ನ ನೀವು ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.